ಮತ್ತು ಕಿರಿಯರಿಗೆ ಈ ಮುಸ್ಸಂಜೆಯ ಶರಣಾರ್ಥಿಗಳೊಂದಿಗೆ 2026 ಆಗಸ್ಟ್ 15ರಂದು ಏನು ನಾವು ರಕ್ತದಾನ ಶಿಬಿರವನ್ನು ಈ ರಕ್ತದಾನಿಗಳ ತವರೂರಾದಂಥ ಈ ಮಳವಳ್ಳಿನಲ್ಲಿ ಒಂದು ಅದ್ಭುತವಾದ ಯಶಸ್ಸಿನೊಂದಿಗೆ ಮಾಡಬೇಕು ಅನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ದಿನ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ಹಿರಿಯ ನಾಗರಿಕರು, ಮಳವಳ್ಳಿ ತಾಲೂಕಿನ ಸಮಸ್ತ ಜನರು, ಹಾಗೆ ಜೊತೆಗೆ ನಮ್ಮ ಯುವಕ ಮಿತ್ರರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ತಮ್ಮೆಲ್ಲರಿಗೂ ಕೂಡ ಒಕ್ಕೊರಲಿನಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಅಂದರೆ ನಮಗೆ ಮಾಧ್ಯಮ ಮಿತ್ರರ ಒಂದು ಮುಖ್ಯ ವಾಹಿನಿ ಬೇಕಾಗುತ್ತೆ, ಪ್ರಚಾರ ಬೇಕಾಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಈ ಒಂದು 2026 ಬಾಟಲ್ ಯೂನಿಟ್ ರಕ್ತದಾನ ಶಿಬಿರವನ್ನು ಇಲ್ಲಿ ಹಮ್ಮಿಕೊಳ್ಳಬೇಕು, ಮತ್ತೊಮ್ಮೆ ನಾವು ಯಶಸ್ಸಿನ ಗರಿಯನ್ನು ಮುಡಿಗೇರಿಸ್ಕೋಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಪೂರ್ವಭಾವಿ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ತಾವೆಲ್ಲರೂ ಕೂಡ ತಮ್ಮ ಒಕ್ಕೊರಲಿನಿಂದ ತಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಈ ಸಭೆಯಲ್ಲಿ ಮಂಡಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶರಣಾರ್ಥಿಗಳು. ಈ ಬಾರಿ ಈ ಸ್ವತಂತ್ರ ದಿನಾಚರಣೆಗೆ ನಾವು 2026 ಯೂನಿಟ್ ರಕ್ತದ ಬಾಟ್ಲುಗಳನ್ನು ನಾವು ಅವತ್ತು ಶೇಖರಣೆ ಮಾಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಭೆ ಕರೆದಿದ್ದೀವಿ. ದಯವಿಟ್ಟು ತಮ್ಮ ಅನಿಸಿಕೆಗಳು ತಿಳಿಸಿ. ಅದ್ರ ಜೊತೆಗೆ ನನ್ನದೊಂದು ಸಲಹೆ ಏನು ಅಂದರೆ, ಇನ್ನು ಏನು ಆಗಸ್ಟ್ 26 ಬರ್ತದೆ ಅಲ್ಲಿವರೆಗೆ ನಮ್ಮ ಹೋಬಳಿ ಮಟ್ಟದಲ್ಲಾಗಲಿ ಅಥವಾ ಪಕ್ಕದ ತಾಲೂಕು ನಮಗೆ ಗೊತ್ತಿರುವಂಥ ತಾಲೂಕುಗಳಲ್ಲಾಗಲಿ ಯಾವ್ದಾರು ಬ್ಲಡ್ ಬ್ಯಾಂಕ್ ಅವರು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾರೆ ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡ್ಕೊಂಡು ಬೇಡ ನಮ್ಮ ಜೊತೆ ಒಟ್ಟಿಗೆ ಮಾಡಿ ಅದು ನಮಗೆ ಸಹಾಯ ಆಯ್ತದೆ ಅನ್ನುವಂಥ ಒಂದೊಂದು ಸಲಹೆಗಳನ್ನ ನಾವು ಅವ್ರಿಗೆ ಕೊಟ್ಕೊಂಡು ಎಲ್ಲ ಕಾರ್ಯಗಳಿಗೂ ನಿಮ್ಮೆಲ್ಲರ ಸಹಕಾರ ಬೇಕು. ಎಲ್ಲ ನಾವು ಜೊತೆಲಿ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಕಳೆದ ಬಾರಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ 1000 ಚಿಲ್ಲರೆ ಯೂನಿಟ್ಸ್ ಅಷ್ಟು ಬ್ಲಡ್ನ ಕಲೆಕ್ಟ್ ಮಾಡಿದ್ವಿ. ಸೊ ಈ ಸಲ ನಮ್ಮೆಲ್ಲರ ಗುರಿ 2026. ಸೊ ನಿಮ್ಮದೆಲ್ಲ ಸಹಕಾರ ಹೀಗೆ ಇರಲಿ. ಅದ್ರ ಜೊತೆಗೆ ನಾವು ಕ್ಯಾಂಪಿಗೆ ಬರೋಕ್ಕೆ ಹೇಳಿದಾಗ ಈಗಲ್ಲ, ಕೊನೆ ಬಾರಿ ಏನಾಯ್ತಂದರೆ ಮಿಮ್ಸಿಂದ ಬಂದಿದ್ದವರು ಎಷ್ಟೊಂದು ಹೆಣ್ಮಕ್ಳಿಗೆ ಇಲ್ಲ ಇವ್ರಿಗೆ ಬ್ಲಡ್ ತೆಗಿಯೋಕ್ಕಾಗಲ್ಲ ಅಂತ ವಾಪಸ್ ಕಳಿಸಿದ್ರು. ಬಟ್ ಅದೇ ನಾವು ಕಿದ್ವಾಯಿ ಹತ್ರ ಹೋದಾಗ ಅವ್ರು ಮತ್ತೊಮ್ಮೆ ಚೆಕ್ ಮಾಡಿ ಬ್ಲಡ್ ತಗೊಂಡ್ರು. ಸೊ ಅವರು ಬರುವಾಗ ಒಳ್ಳೆ ಎಕ್ವಿಪ್ಮೆಂಟ್ನ ತರಿಸ್ಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಬಗ್ಗೆ ಒಂದು ಕಲೆಕ್ಷನ್ ಮಾಡಬೇಕು ಅನ್ನೋದು ಅಭಿಪ್ರಾಯ ಈಗ ಎಲ್ಲರೂ ತಂದಿದ್ದೀವಿ. ಈ ಒಂದು ರಕ್ತವನ್ನು ಶೇಖರಣೆ ಮಾಡೋದಕ್ಕೆ 2026 ಅಂದರೆ 3000 ಅಂತ ಇಟ್ಕೊಂಡ್ರೆ 2026 ಬರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಯಾತಕ್ಕೆ ಅಂದರೆ ಇದು ಹೋಬಳಿ ವಾರಲ್ಲಿ ನೀವು ಸಂಘಟನೆಯನ್ನು ಜಾಸ್ತಿ ಮಾಡಿಸ್ಬೇಕಾಗತ್ತೆ. ಹೋಬಳಿ ವಾರ 4 ಹೋಬಳಿಲೂ ಕೂಡ ಅವ್ರದ್ದೇ ಆದಂಥ ಲೀಡರ್ಶಿಪ್ನಲ್ಲಿ ನೀವು ಇಷ್ಟಿಷ್ಟು ಜನ ಕರ್ಕೊಂಡು ಬರಬೇಕು ಅನ್ನೋ ಒಂದು ಭಾವನೆ ಬೇಕು. ಯಾಕೆಂದರೆ ಈಗ ಇಲ್ಲಿ ಕಿರ್ಗಾವಲಲ್ಲಿ ನಡೆದಂಥ ಇದರಲ್ಲಿ SS ಕಂಡದ್ದು ಅಲ್ಲಿ ಕ್ಯಾಲ್ಕುಲೇಷನ್ ಹಾಕ್ಕೊಂಡಿದ್ದೆ ಒಂದು, ಅಲ್ಲಿ ತಂದಿರೋದೇ ಒಂದು ಉನ್ನತ ರೀತಿಯಲ್ಲಿದೆ. ಅದರಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ಸಂಘಟನೆ ಆ ರೀತಿ ಮಾಡ್ಕೊಂಡಿರೋದು. ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಲೀಡರ್ಶಿಪ್ನಲ್ಲಿ ಲೀಡರ್ ವೈಸಲ್ಲಿ ಕರ್ಕೊಬಂದು ಆ ಜನ ಸಂಗ್ರಹಣೆ ಮಾಡಿ ಅಲ್ಲಿ ರಕ್ತ ಕೊಡಿಸಿದ್ದಾರೆ. ಆ ಒಂದು ಮನೋಭಾವನೆ ಬಂದರೆ ನಾನು ಹೆಚ್ಚುಗಾರಿಕೆ, ನಾನು ಕಡಿಮೆ ಅಂತ ಏನೂ ಇಲ್ಲ. ಈ ಒಂದು ದಾನ ಮಾಡ್ತಾ ಇರೋದು, ಈ ದಾನದ ಅರಿವನ್ನು ಇತರರಿಗೆ ತಿಳಿಸಿ ಅದರಲ್ಲೂ ಯುವಕರಲ್ಲಿ ತಿಳಿಸ್ಬೇಕು. ಇವತ್ತು ಯುವಕರಿಗೆ ಮುಂದಾಗಿ ತಿಳಿಸ್ಬೇಕು. ಯಾತಕ್ಕೆ ಅಂದರೆ ಅವರ ಒಂದು ಮದ್ಯವ್ಯಸನಿ ಆಗಿರೋದ್ರಿಂದ ಅವುಗಳಿಗೆ ಒಂದು ಸ್ವಲ್ಪ ಸರಿ ಒಂದಷ್ಟು ಜನದ ಬ್ಲಡ್ ತಗೊಳಕ್ಕಾಗಲಿಲ್ಲ. ಯಾಕೆ ಅಂದರೆ ಅವರು ಮದ್ಯವ್ಯಸನಿ ಮಾಡ್ಕೊಳ್ಳೋದು 24 ಗಂಟೆ ಕಳೆದಿರಲಿಲ್ಲ, ಅದು ಹೋಯ್ತು. ಆ ಥರ ಆಗೋದು ಬೇಡ. ಒಂದು ಕನ್ವಿನೆನ್ಸ್ ಮಾಡೋದಕ್ಕೆ ಆಯಾಯ ಒಂದು ಹಳ್ಳಿಗಳಲ್ಲಿ, ಈ ನಮ್ಮ ತಾಲೂಕಿನಲ್ಲಿ ಎಷ್ಟು ಹಳ್ಳಿಗಳಿದೆಯೋ ಅಲ್ಲಿ ಒಂದು ಮುಖ್ಯಸ್ಥರಿಗೆ, ಒಂದು ಯುವಕ ಮಿತ್ರರಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡಿ ಅವ್ರಿಗೆ ಒಂದು ಈ ಥರ ಕರ್ಕೊಂಡು ಬರಬೇಕು, ಈ ಥರ ಟಾರ್ಗೆಟ್ ಆಗಬೇಕು. ಇದು ನಮ್ಮ ಮಳವಳ್ಳಿ ಒಂದು ಹೆಸರು ಉಳಿಸೋಣ. ಇದೇ ರೀತಿ ಒಂದು ವರ್ಷಕ್ಕೊಂದೇ ಸಾರಿ ಎಲ್ಲ ಕಡೆ ಯಾವ್ಯಾವ ಸಂಘಟನೆ ಇದ್ದರೂ ವರ್ಷಕ್ಕೊಂದೇ ಸಾರಿ ಎಲ್ಲ ಸೇರಿ ಒಂದು ಒಗ್ಗಟ್ಟಿಂದ ಮಾಡೋಣ ಅಂತ ಒಂದು ಅರಿವು ಮೂಡಿಸಿ ಮಾಡಬೇಕು ಅಂತ ಈ ಎಲ್ರಿಗೂ ತಿಳಿಸ್ಬೇಕು ಅಂತ ಇಲ್ಲಿ ಮುಖಂಡತ್ವ ಹೊತ್ಕೊಂಡಿರೋರಿಗೆ ನಾನು ಈ ಒಂದು ಸಲಹೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲ ಬಾರಿಗೆ ನಾನು ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂದರೆ, ಒಬ್ಬ ಒಳ್ಳೆ ಕೆಲಸ ಮಾಡ್ತಂದರೆ 100 ಜನ ಅವನು ಕೆಟ್ಟವನು ಅಂತ ಹೇಳ್ತಾರೆ.
ಅದನ್ನು ನಾವು ಮನಸ್ಸಿಗೆ ತಗ್ಗಾಕ್ಬೇಕು. ಅವ್ನು ಏನಾರು ಹೇಳ್ಕೊಳ್ಳಿ, ನಾನು ಮಾಧ್ಯಮದಲ್ಲಿ ಮನವಿ ಮಾಡ್ಕೊತಿದ್ದೀನಿ, ದಯವಿಟ್ಟು ಎಲ್ಲ ನಂಬರ್ 1 ಪಾತ್ರ ನಿಮ್ಮದೇ ಇರಬೇಕು. ಯಾಕಂತಂದರೆ ಇದರಲ್ಲಿ ರಾಜಕಾರಣ ಮಾಡೋದು ಬೇಡ. ಯಾರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಪಕ್ಷಾತೀತ ಅವನು ಇವನು ಅನ್ನೋದು ಮಾಡದೇ ಬೇಡ. ಯಾಕಂದರೆ ನಾನು ನೋಡಿದ್ದೀನಿ, ಪ್ರಭು ಅವರು ಏನಾರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅವನು ಒಬ್ಬನೇ ಅಂತ ಅನ್ನೋದು ಬೇಡ. ಈ ಒಳ್ಳೆ ಕೆಲಸಕ್ಕೆ ನಾವೆಲ್ಲ ಯಾವಾಗಲೂ ರೆಡಿಯಾಗಿ ಇರ್ತೀವಿ ಅಂತ ನಮ್ಮ ಮಳವಳ್ಳಿ ತಾಲೂಕಿನ ಜನ ಒಗ್ಗಟ್ಟಿನಿಂದ ಏನಾರು ಒಂದು ಕೆಲಸ ಮಾಡಿದ್ರೆ 100ಕ್ಕೆ 100 ಫಸ್ಟ್ ಕ್ಲಾಸ್ ಆಗೇ ಆಗುತ್ತೆ. ನಾನು ನೋಡಿದ್ದೀನಿ ಎಷ್ಟೋ ಜನ ಅವ್ರು ನಮ್ಮ ಪಾರ್ಟಿಯವ್ರಾಗಲ್ಲ, ಇವರು ಕಾಟಿ ಅವ್ರಿಗಲ್ಲ ಇವ್ರಿಗಲ್ಲ ಅನ್ನೋದನ್ನು ಬಿಡಬೇಕು. ಮಳವಳ್ಳಿ ಮಾನ ಮರ್ಯಾದೆ ಎಲ್ಲರೂ ಕಾಪಾಡಿದ್ರೆ ನಮ್ಮೂರಿಗೆ ಹೆಸರು ಬರೋದು. ಒಬ್ಬರು ಹೆಸರು ಇಬ್ಬರು ಹೆಸರು ಹೇಳ್ಕೊಂಡು ಮಹೇಶಣ್ಣ ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅದನ್ನು ಹೇಳೋರು ಹೊಸ ಜನ ಅವರೇ. ಅಂಥವ್ರ ಬಾಯಿಗೆ ನಾವೇ ಬೀಗ ಹಾಕ್ಬಿಡ್ಬೇಕು. ಬಂದರೆ ಬಾಯಿದ್ರೆ ಹೋಗು. ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಎಲ್ಲ ಸೇರ್ಕೊಂಡ್ರೆ ಮಾತ್ರ ಒಳ್ಳೆ ಕೆಲಸಗಳು. ಯಾರೋ ಒಬ್ಬರು ಇಬ್ಬರು ಏನೋ ಹೇಳ್ತಾರಂತ ನಾವೆಲ್ಲ ತಲೆ ಕೆಡಿಸ್ಕೊಬಾರ್ದು. 100 ಜನ 100 ಮಾತು ಹೇಳಿ ಒಂದು ಮೂರ್ತಿ ಆಗಬೇಕಂದ್ರೆ 100 ಛಾಣಿ ಹೇಳ್ಬಿಡ್ತವೆ. ಆ ಮೂರ್ತಿ ಆಗಬೇಕಾದ್ರೆ ಎಷ್ಟು ಕಷ್ಟ ಆಯಿತು, ಅದು ಒಳ್ಳೆ ಮೂರ್ತಿನೇ ಆಗೋದು. ಆ ರೀತಿ ನಾವು ಒಳ್ಳೆ ಕೆಲಸನ ಮಾಡಬೇಕಾದ್ರೆ ನಾವೆಲ್ಲ ಒಳ್ಳೆ ಮನಸ್ಸಿಂದ ಪಕ್ಷ ಗಿಕ್ಷ ಏನೂ ಇಲ್ಲ, ಯಾವ ಜಾತಿ ಸಮುದಾಯ ಎಲ್ಲ ಒಂದು ತಾಯಿ ಮಕ್ಕಳಾಗಿ ಈ ರಕ್ತದಾನ ಶಿಬಿರವನ್ನು ನಾವು ಮಾಡಿದ್ರೆ 100ಕ್ಕೆ 100 ಮಳವಳ್ಳಿಲಿ 2026 ಏನಿದೆ ಅದಕ್ಕಿಂತ ಜಾಸ್ತಿ ನಾವು ಮಾಡ್ಬೋದು ಅಂತ ಎಲ್ಲರಲ್ಲೂ ನಾವು ಮನವಿ ಮಾಡ್ತಿದ್ದೀನಿ. ದಯವಿಟ್ಟು ಪಕ್ಷಾತೀತ ಬೇಡ. ಮಾಧ್ಯಮದವರು ನೀವು ಎಷ್ಟು ಹೆಚ್ಚಾಗಿ ನೀವು ಹೈಲೈಟ್ ಮಾಡ್ತೀರೋ ಅಷ್ಟೇ ಹೆಚ್ಚಾಗಿ ಜನ ಸೇರ್ತಾರೆ. ಯುವಕರಿಗೂ ನಾವು ಹಳ್ಳಿಗಳಿಗೆ ಎಲ್ಲರೂ ಹೋಗ್ತಿದ್ದೀವಿ, ಎಲ್ಲ ಇರ್ತಾರೆ, ಎಲ್ಲ ಹೋಗಿ ಮಾತಾಡ್ತೀನಿ. ದಯವಿಟ್ಟು ನೀವು ಮಾಧ್ಯಮದವರು ಇದನ್ನು ಹೈಲೈಟಾಗಿ ಮಾಡಿ. ನಿಮ್ಮಿಂದನೇ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲಿರೋ ಮುಖಂಡರು ಏನು ಬೇಕಾದರೂ ಮಾಡೋಕ್ಕೆ ರೆಡಿ, ಆದರೆ ನಿಮ್ಮ ಸಹಾಯ ನಮಗೆ ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್. ಈಗ ನಮ್ಮ ಮಳವಳ್ಳಿಯಲ್ಲಿ ಲಾಸ್ಟ್ ಪ್ರಭುವಣ್ಣ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಪ್ರಭು ಇಲ್ಲೇ ಅಲ್ಲ, ಒಂದು ಯಾಕಂದರೆ ಎಲ್ಲದಕ್ಕೂ ಒಂದು ಲಿಂಕ್ ಬೇಕು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಎಲ್ಲೋದ್ರು ಇದು ಮಾಡ್ತಾ ಇದ್ದಾರೆ ಪ್ರಭು. ಮತ್ತು ಇದೇ ಟೀಮಾಗಿ ಎಲ್ಲರೂ ಮಾಡೋಣ. ಮತ್ತು ಅಣ್ಣ ನಿಮ್ಮ ಜೊತೆ ನಾವು 24 ಗಂಟೆ ಯಾವಾಗಾದ್ರೂ ಇದು ಮಾಡಿ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಇದಕ್ಕೆಲ್ಲ ಹೋಗ್ಬಿಟ್ಟು ಈ ಸಲ ಈ ಆಗಸ್ಟ್ 15 ಒಳ್ಳೆ 2026 ಇನ್ನೂ ಹೆಚ್ಚಿಗೆ ನಾವು ಬ್ಲಡ್ ಡೊನೇಷನ್ಸ್ ಮಾಡೋಣ. ಮತ್ತು ಈ ಒಂದು ಮೀಟಿಂಗ್ ಮಾಡಿಬಿಟ್ಟು ಹಿಂಗೆ ಬಿಡೋದು ಬೇಡ. ನಮ್ಮ ಕೆಲಸ ಕೊಡಿ ಯುವಕರಿಗೆ, ಒಂದೊಂದು ಹೋಬಳಿ ಒಂದೊಂದಿದ್ದು ಈ ಥರ ಈ ಜನ ಟಾರ್ಗೆಟ್ ಮಾಡಿ ಅಂತ. ನಾವು ಅದ್ರ ಜೊತೆ ನಾವು ನಿಮ್ಮ ಜೊತೆ ಯಾವಾಗೂ ನಾವು ನಿಂತ್ಕೊಂಡಿರ್ತೀರಿ. ಥ್ಯಾಂಕ್ ಯು. ನಾವು ಒಂದು 10-12 ದಿನದಿಂದ ಮಹೇಶಣ್ಣ ಈಗ ಒಂದು 20 ಜನ ಇಲ್ಲಿ ಬ್ಲಡ್ ಕ್ಯಾಂಪ್ ಮಾಡಿದಾಗ ಮಾತಾಡ್ಕೊಂಡು ಹೇಳ್ದ ಈ ಥರ ಮಾಡಮ್ಮ ಅಂತ. ಮಹೇಶಣ್ಣನಿಗೆ ಮನಸ್ಸು ಸಿಕ್ಕಾಪಟ್ಟೆ ಬಿಸಿ. ಏನು ಗೊತ್ತಾ, ಒಂದು ಮಳವಳ್ಳಿಯಲ್ಲಿ ರೆಕಾರ್ಡ್ ಮಾಡಬೇಕು ನಮ್ಮ ಮಳವಳ್ಳಿ ಹೆಸರು. ಆಮೇಲೆ ಬ್ಲಡ್ಡು ಅಂತಂದರೆ ಏನು ನೀರು ಬೇಕಾದ್ರೆ ಸಿಗುತ್ತೆ, ಪ್ರತಿಯೊಂದು ಏನು ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ, ಬ್ಲಡ್ ಒಂದು ಸಿಕ್ಕೋದಿಲ್ಲ. ದಯವಿಟ್ಟು, ಯಾಕಂದರೆ ಮೊದಲು ಯಾವ ಥರ ಬಂದ್ರಿ ನೀವೆಲ್ಲ ಅದೇ ಥರ. ಆಮೇಲೆ ಇದು ಒಂದೇ ಮೀಟಿಂಗ್ ಅಲ್ಲ, ಒಂದು 10 ಗಂಟೆ 15 ಆಗಸ್ಟ್ ಆಗುತ್ತೆ ಅಂತ ಒಂದು ಮಾತಾಡಬೇಕು. ಶಿಬಿರಕ್ಕೆ ಎಲ್ಲ ಬಂದು ಪ್ರೋಗ್ರಾಮ್ನಲ್ಲಿ ಎಲ್ಲ ಸಾಥ್ ಕೊಟ್ಟಿದ್ದಾರೆ. ಈಗಲೂ 2026 ನಮ್ಮ ಇವ್ರು ಹೇಳ್ದಂಗೆ ಮಹೇಶಣ್ಣ ಎಲ್ಲ ಹೇಳ್ದಂಗೆ ರೆಕಾರ್ಡ್ ಮಾಡಬೇಕು ಅಂತಂದರೆ ಯುವಕರಿಗೆ ಇದು ಅರಿವು ಮೂಡಿಸ್ಬೇಕು. ಏನು ಅಂತಂದರೆ ರಕ್ತ ಕೊಟ್ಟರೆ ಅವ್ರ ಬಾಡಿಗೆ ಒಳ್ಳೆಯದು ಅಂತ ಜನಗಳಿಗೆ ತಿಳಿಸ್ಬೇಕು. ಅದು ತಿಳುವಳಿಕೆ ಇಲ್ಲ ಜನಗಳಿಗೆ ಏನು ತಿಳುವಳಿಕೆ ಅಂದರೆ ರಕ್ತ ಕೊಟ್ಬಿಟ್ರೆ ನನಗೆ ವೀಕ್ನೆಸ್ ಬಂದ್ಬಿಡ್ತದೆ ಅಂತ ಕೆಲವರಿಗೆ ಒಂದು ಮೈಂಡ್ನಲ್ಲಿದೆ. ನಾನು ಒಂದು 10 ಸತಿ ರಕ್ತ ಕೊಟ್ಟಿದ್ದೀನಿ. ಎಲ್ಲರಿಗೂ ಇದು ಅರಿವು ಮೂಡಿಸ್ಬೇಕು. ಯಾಕಂದರೆ ರಕ್ತ ಕೊಟ್ಟರೆ ಅವ್ನ ಬಾಡಿಗೆ ಒಳ್ಳೆಯದು, ತಿರ್ಗಾ ಹೊಸ ರಕ್ತ ಬರುತ್ತೆ ಅಂತ ಜನಗಳಿಗೆ ಅರಿವು ಇಲ್ಲ. ಅದರಿಂದ ನಾನು ಹೇಳೋದಂದರೆ ಎಲ್ಲ ಅವ್ರವ್ರ ಸಂಘ ಸಂಸ್ಥೆಗಳಲ್ಲಿ ಈ ಮಾತನ್ನು ತಿಳಿಸ್ಬೇಕು ಯುವಕರಿಗೆ. ಏನಂತಂದರೆ ರಕ್ತ ಕೊಟ್ಟರೆ ಮನುಷ್ಯನಿಗೆ ಭಾಳ ಹೆಲ್ತ್ಗೆ ಒಳ್ಳೆಯದು, ತಿರ್ಗಾ ಹೊಸ ರಕ್ತ ಬರುತ್ತೆ ಅಂತ ಅವ್ರಿಗೆ ಅರಿವು ಕೊಡಿಸ್ಬೇಕು. ಇದೊಂದು ಕೊಟ್ಟರೆ ಮಾತ್ರ ನಮಗೆ ಜಾಸ್ತಿ ಕಲೆಕ್ಟ್ ಆಗುತ್ತೆ. ಅವಾಗ ಇವ್ರು ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ಎಲ್ಲ ಥರದ್ದು ಅಣ್ಣ, ಎಲ್ಲ ಥರದ್ದು ಅಣ್ಣ ಎಲ್ಲ ಥರದ್ದು ಸಹಕಾರ ಅಂತಂದರೆ ಪ್ರತಿಯೊಂದು ಅಣ್ಣ, ಎಲ್ಲದು ಏನು ಕೇಳಿದ್ರು ಮಾಡ್ಕೊಡಕ್ಕೆ ನಾವು ರೆಡಿ ಇದ್ದೀವಿ. ನಮಸ್ಕಾರ. ಭಾಳ ಖುಷಿಯಾದಂಥ ಒಂದು ಪೂರ್ವಭಾವಿ ಸಭೆ ಇದು. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿದ್ದೀವಿ ಒಂದು ಒಳ್ಳೆಯ ಮೂಲ ಉದ್ದೇಶ ಇಟ್ಕೊಂಡು. ಮಳವಳ್ಳಿ ಅಂತ ಹೇಳಿದ್ರೆ ರಕ್ತದಾನಿಗಳ ತವರು ಅಂತ ಈಗ ಆಲ್ರೆಡಿ ಹೆಗ್ಗಳಿಕೆಗೆ ನಾವು ಪಾತ್ರರಾಗಿದ್ದೀವಿ. ಇಂಥ ಸಂದರ್ಭದಲ್ಲಿ
ಆಗಸ್ಟ್ ತಿಂಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರಕ್ತದಾನ ಶಿಬಿರ ಅಭೂತಪೂರ್ವ ಯಶಸ್ವಿ ಕಾಣಬೇಕಂತ ಹೇಳಿದ್ರೆ ಇಲ್ಲಿ ಕೂತಿರುವಂಥ ಹೆಚ್ಚು ಕಡಿಮೆ 60 ಜನ ಇದ್ದೀವಿ ಈಗ ಆಲ್ರೆಡಿ. ಒಂದು ಜವಾಬ್ದಾರಿ ಅನ್ನೋದು ಭಾಳ ಮುಖ್ಯ. ಒಬ್ಬ ವ್ಯಕ್ತಿ 10 ಜನದ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಅಂತ ಹೇಳಿದ್ರು ಕೂಡ ಇವತ್ತು 100 ಪೇಜ್ ನೋಟ್ಬುಕ್ ತಗೊಳ್ಳಿ, 10 ಜನನ ಹೆಸರು ಬರೀರಿ. ಇಲ್ಲಿ ಯಾರಿಗೂ ಗೊತ್ತಿಲ್ಲದೇ ಇರೋರ್ದ. ಇಲ್ಲಿ ಅಡ್ಲಿ ಸರ್ಕಲ್ ನನ್ನ ಫ್ರೆಂಡ್ ಇರ್ಬೋದು, ತಿರ್ಗಾವಲಲ್ಲಿ ನನ್ನ ಫ್ರೆಂಡ್ ಇರ್ಬೋದು, ಅಥವಾ ಕೇಂದೊಡ್ಡಿಲಿ ನನ್ನ ಫ್ರೆಂಡ್ ಇರ್ಬೋದು. ಈ ಥರ 10 ಜನದ 10 ಅಥವಾ 20 ಜನದ ಹೆಸರು ಬರೆದು 10 ಜನನ ಫಾಲೋಅಪ್ ಮಾಡುವ, 20 ಜನನೂ ಫಾಲೋಅಪ್ ಮಾಡುವ. ಅದ್ರಲ್ಲಿ 10 ಜನ ಬಂದು ಬ್ಲಡ್ ಕೊಡ್ತಾರೆ. ಎಷ್ಟಾಯಿತು ಅಲ್ಲಿಗೆ? 60 ಜನ ಇಂಟು 10 ಅಂದರೆ ಇಟ್ಸ್ ಎ ಸಿಂಪಲ್ ಟಾಸ್ಕ್. ಇಲ್ಲೆಲ್ಲ ಮಾತಾಡ್ಬಿಡ್ತಾರೆ, ಜವಾಬ್ದಾರಿ ಏನೂ ತಗೊಳ್ಳಲ್ಲ, ಇಲ್ಲಿಗೆ ಬಿಟ್ಬಿಟ್ಟು ಮನೆಗೆ ಹೋಗ್ತಾ ಇರ್ತಾರೆ. ಅವತ್ತು ಬ್ಲಡ್ ಕೊಡೋ ದಿನ ಬಂದರೂ ಬರ್ದರಿಲ್ಲ. ಕರೆಕ್ಟಾ? ಹಂಗಾಗಿ ಇಟ್ಸ್ ಎ ಮ್ಯಾಟ್ರ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಮನ್ಸು ಮಾಡಿದ್ರೆ 5,000 ಬ್ಲಡ್ ಯೂನಿಟ್ ಕಲೆಕ್ಟ್ ಮಾಡ್ಬೋದು. ಮನ್ಸು ಮಾಡ್ತಾಯಿಲ್ಲ ಯುವಶಕ್ತಿ. ವಯಸ್ಸಾಗಿರೋರಿಗಿರುವಷ್ಟು ಎನರ್ಜಿ ಇವತ್ತು ಯುವಶಕ್ತಿಗಿಲ್ಲ, ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ. ಹಾಗಾಗಿ ದಯಮಾಡಿ 100 ಪೇಜ್ದೊಂದು ನೋಟ್ಬುಕ್ಕು, ಒಂದು 20 ಜನದ ಲಿಸ್ಟ್ ಮಾಡೋಣ. ಇವತ್ತು ನೈಟು ಹೋಮ್ವರ್ಕು ನಮ್ಮೆಲ್ಲರಿಗೂ ಕೂಡ 20 ಜನನೂ ಫಾಲೋಅಪ್ ಮಾಡೋಣ. 10 ಜನ ಬಂದು ಕೊಟ್ಟರು ಅಂತ ಹೇಳಿದ್ರು ಕೂಡ ಇಲ್ಲೇ 600 ಯೂನಿಟ್ ಕಲೆಕ್ಟ್ ಆಯಿತು. ಕರೆಕ್ಟಾ? ಇನ್ನು ನೆಕ್ಸ್ಟ್ ಪೂರ್ವಭಾವಿ ಸಭೆಗೆ ಇನ್ನೊಂದು 50 ಜನ ಸೇರ್ಕೊಳ್ತಾರೆ, ಅದನ್ನು ಕೂಡ ಕಾಳಜಿ ವಹಿಸುವ. ಹಾಗಾಗಿ 2 ರಿಂದ 3 ಪೂರ್ವಭಾವಿ ಸಭೆ ಆಯಿತು ಅಂತ ಹೇಳಿದ್ರೆ ನಾವೇ 200 ಜನ ಆಯ್ತೀವಿ, ಬೇಡ 150 ಜನ ಆಯ್ತೀವಿ. 150 ಜನ ಇಂಟು 10 ಯೂನಿಟು 1,500 ಆಯಿತು. ಇನ್ನು ಮಾಸಕ್ಕೆ ಬಂದು ಕೊಡೋರು ಕೊಡಲಿ. ನಾನು ಒಂದು 5 ಲಯನ್ಸ್ ಕ್ಲಬ್ಗಳಿದೆ ಮಳವಳ್ಳಿ ತಾಲೂಕಲ್ಲಿ, KM-ದೊಡ್ಡಿಲಿ 3 ಲಯನ್ಸ್ ಕ್ಲಬ್ಗಳಿದೆ. ಒಟ್ಟು ಈ 7 ಲಯನ್ಸ್ ಕ್ಲಬ್ಗಳ ವತಿಯಿಂದ ನಾನು ಗ್ಯಾರಂಟಿ ಕೊಡ್ತೀನಿ, ಇವತ್ತು 100 ಯೂನಿಟ್ಗಳ ಬ್ಲಡ್ಗಳನ್ನ ಕೊಡಿಸ್ಲಿಕ್ಕೆ ನಾನು ತಯಾರಿದ್ದೀನಿ. ಅದ್ರ ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಫಂಡ್ ರೈಸ್ ಆಗಬೇಕು. ಸಾಕಷ್ಟು ಹಣಕಾಸಿನ ಅವಶ್ಯಕತೆ ಇರುತ್ತೆ. ಬ್ಲಡ್ ಕೊಡಲಿಕ್ಕೆ ಜನ ಬರಬೇಕಂತ ಹೇಳಿದ್ರು ಕೂಡ ಆಕರ್ಷಕವಾಗಿ ಏನಾದ್ರು ಒಂದು ಮಾಡಬೇಕು. ಲಾಸ್ಟ್ ಟೈಮ್ ಏನು ಮಾಡಿದ್ದೋ, ಸರ್ಟಿಫಿಕೇಟ್ ಜೊತೆಗೆ ಹಣ್ಣುಗಳು ಕೊಟ್ಟಿದ್ದೋ. ಈ ಸಾರಿ ಒಂದು ಮೊಮೆಂಟ ಕೊಡಲಿಕ್ಕೆ ವ್ಯವಸ್ಥೆ ಮಾಡೋಣ. ಆ ಮೊಮೆಂಟನ್ನು ನಾವು ಬ್ರಾಡ್ಕಾಸ್ಟ್ ಮಾಡೋಣ. ಮೊಮೆಂಟ ಕೊಟ್ಟಿತ್ತು ಅದಕ್ಕಿಂತ ಡಿಫ್ರೆಂಟಾಗಿ ಏನಾದ್ರು ವಿಶೇಷವಾಗಿ ಏನಾದರೂ ಮಾಡೋದ್ರಿಂದ ಏನಾಗುತ್ತೆ, ನನಗೆ ಸರ್ಟಿಫಿಕೇಷನ್ ಜೊತೆಗೆ ಹಣ್ಣು ಹಂಪುಗಳ ಜೊತೆಗೆ ಅಪ್ರಿಷಿಯೇಷನ್ನು ಸಿಗುತ್ತೆ, ಸೆಲ್ಫಿ ಸ್ಟ್ಯಾಂಡಲ್ಲೋ ಒಂದು ಫೋಟೋ ಸಿಗುತ್ತೆ, ಜೊತೆಗೆ ಒಂದು ಆಕರ್ಷಕವಾದಂಥ ಒಂದು ಮೊಮೆಂಟ ಸಿಗುತ್ತೆ ಅನ್ನುವಂಥ ಒಂದು ಕಾಲೇಜಿನ ಕೂಡ ಒಂದು ಆಸೆನೂ ಕೂಡ ಹುಟ್ಟುತ್ತೆ. ಮತ್ತು ಪದವಿ ಕಾಲೇಜ್ಗಳು ಮೇಜರಾಗಿ ಪದವಿ ಕಾಲೇಜ್ಗಳನ್ನ ನಾವು ಹೆಚ್ಚು ಹೋಗಿ ಅವೇರ್ನೆಸ್ ಕೊಡೋದ್ರಿಂದ ವಿದ್ಯಾರ್ಥಿಗಳು ಇವತ್ತು ವಾಲಂಟಿಯರಾಗಿ ಬಂದು ಬ್ಲಡ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಅವೇರ್ನೆಸ್ ಬಂದಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲರೂ ವರ್ಕ್ ಮಾಡೋಣ. ಫಂಡ್ ರೈಸಿಂಗ್ ಬಗ್ಗೆನೂ ಸ್ವಲ್ಪ ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತಾ, ಈ ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ವಿ ಆಗಲಿಕ್ಕೆ ಏನೆಲ್ಲ ಸಹಕಾರ ಬೇಕೋ ಲಯನ್ಸ್ ಸಂಸ್ಥೆಗಳ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಸಹಕರಿಸ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಕೂಡ ಒಂದು ವಿಚಾರವನ್ನು ತಿಳಿಸ್ತೇವೆ. ಕಳೆದ 13 ವರ್ಷಗಳಿಂದ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಈ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡ್ಕೊಂಡು ಬಂದ್ವಿ. 2022ನೇ ಇಸ್ವಿಯಲ್ಲಿ 2022 ಯೂನಿಟ್ ರಕ್ತವನ್ನು ನಾವು ಕಲೆಕ್ಟ್ ಮಾಡಬೇಕು ಅನ್ನುವ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಾಗ ನಾವು ಅಭೂತಪೂರ್ವವಾಗಿ ಯಶಸ್ವಿ ಪಡೆದಿದ್ದು 1080 ರಕ್ತದಾನಿಗಳಿಂದ ರಕ್ತವನ್ನು ಸಂಗ್ರಹ ಮಾಡಿದ್ದು. ಅದರಲ್ಲಿ 800ಕ್ಕೂ ಹೆಚ್ಚು ರಕ್ತದಾನಿಗಳಿಂದ ಅದು ಕೊಡೋಕ್ಕಾಗಲ್ಲ ಅಂತ ರಿಜೆಕ್ಟ್ ಆಯಿತು. ಹಾಗಾಗಿ ಅದನ್ನು ನಾವು ರೀಚ್ ಮಾಡ್ತಾ ಇದ್ವಿ. ಈಗ 2026ರಲ್ಲಿ ನಾವು ಇದನ್ನು ಕಳೆದ 13 ವರ್ಷಗಳಿಂದ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ಕೊಂಡು ಬರಬೇಕು ಅನ್ನೋ ಒಂದು ಆಶಯವನ್ನು ಇಟ್ಕೊಂಡಿದ್ದೀವಿ. ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಅನೇಕ ಸಾವಿರಾರು ಸಂಘ ಸಂಸ್ಥೆಗಳಿವೆ, ಹಲವಾರು ಇವುಗಳಿವೆ. ಒಂದೊಂದು ಸಂಘ ಸಂಸ್ಥೆಗಳನ್ನೆಲ್ಲರೂ ಪ್ರಚೋದನೆ ಮಾಡಿದ್ರೆ ಒಂದೊಂದು ಸಂಘ ಸಂಸ್ಥೆಯಿಂದ 5 ಯೂನಿಟ್ ರಕ್ತ ಬಂದ್ರೂ ಕೂಡ 2026 ಅಲ್ಲ, ಅದು 5026 ರಕ್ತದಾನವನ್ನು ನಾವು ಮಾಡಿಸ್ಬೋದು. ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೆ ಎಲ್ಲ ಹಿರಿಯರ ಜೊತೆಗೆ ನಾವು ಶಾಲಾ ಕಾಲೇಜುಗಳನ್ನು ಕೂಡ ಮತ್ತು ನಮ್ಮ ಪಟ್ಟಣದ ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನು ಕೂಡ ಒಲವಿಗೆ ತಗೊಂಡು ಆ ಡಿಪಾರ್ಟ್ಮೆಂಟ್ಗಳಿಂದನೂ ಕೂಡ ನಾವು ರಕ್ತದಾನವನ್ನು ಸಂಗ್ರಹ ಮಾಡ್ಬೋದು. ಅದಕ್ಕೆಲ್ಲಕ್ಕೂ ಮುಂದಿನ ಪೂರ್ವಭಾವಿ ಸಭೆಗಳಲ್ಲಿ ಈ ಶಿಬಿರಕ್ಕೆ ಏನು ಬೇಕಾಗುತ್ತೆ ಸಂಪನ್ಮೂಲಗಳು, ಅದರ ವ್ಯವಸ್ಥೆ ಮಾಡಲಿಕ್ಕೆ ಅನ್ನುವುದರ ಬಗ್ಗೆ ಮತ್ತು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳೋ ಬಗ್ಗೆ ಸಮಿತಿಗಳ ರಚನೆ ಆಗುತ್ತೆ. ಅದರಲ್ಲಿ ನಾವೆಲ್ಲರೂ ಕೂಡ ಇದು ಯಾವುದೇ ಒಬ್ಬ ವ್ಯಕ್ತಿಯ ಒಬ್ಬ ವಿಚಾರವಾಗಿ ಆದಂತೆಲ್ಲ ಇರಲಿ, ನಾನು ಕರ್ಕೊಂಬತ್ತಾ ಇದ್ದೀನಿ ಅಂದರೆ ನಾನೇ ನಾಯಕ, ನಾನೇ ಅಧ್ಯಕ್ಷ. ಹಾಗೆ ಪ್ರತಿಯೊಬ್ಬರು ಇಲ್ಲಿ ಅಧ್ಯಕ್ಷರೇ, ಪ್ರತಿಯೊಬ್ಬರು ಕಾರ್ಯಕರ್ತರೇ,
ಪ್ರತಿಯೊಬ್ಬರು ಇವರು ಯಾರ್ದು ಮುಂಚೂಣಿಯಲ್ಲಿಲ್ಲ. ಬಟ್ ಕೆಲವರಿಗೆ ಒಂದಷ್ಟು ಜನ ಸಂಘಟನೆ ಮಾಡುವಾಗ ಒಂದಷ್ಟು ಫೇಸ್ ವ್ಯಾಲ್ಯೂ ಇರುತ್ತೆ. ಆ ಫೇಸ್ ವ್ಯಾಲ್ಯೂಗೆ ಮನ್ನಣೆಯನ್ನು ಕೊಟ್ಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ 2026 ಮಾಡ್ಕೊಂಡು ಹೋಗಬೇಕು. ಜೊತೆಗೆ ಎಲ್ಲ ನಮ್ಮ ಹೋಬಳಿ ಮಟ್ಟದಲ್ಲಿ ಹೇಳ್ಕೊಂಬಂದ್ವಲ್ಲ, ಈಗಿನಿಂದನೇ ಕೂಡ ನನಗೆ ಗೊತ್ತಿರೋ ಮಟ್ಟಿಗೆ 96 ಸಂಘ ಸಂಸ್ಥೆಗಳಲ್ಲಿ ನಾನು ಸದಸ್ಯನಾಗಿದ್ದೀನಿ. ಅಲ್ಲೆಲ್ಲರಿಂದನೂ ಪ್ರಚಾರ ಮಾಡಿಕೊಂಡು ಒಂದು 200ರಿಂದ 250ಕ್ಕೆ ಇದುವರೆಗೆ ಆಗ್ತಾ ಇರುವಂಥ ಶಿಬಿರಗಳಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀನಿ. 186 ಹಳ್ಳಿಗಳಿವೆ ನಮ್ಮ ಮಳವಳ್ಳಿ ತಾಲೂಕಲ್ಲಿ. ಅದನ್ನು ಬಿಟ್ಟು ನಮ್ಮ ಪಕ್ಕದ ಮದ್ದೂರು ತಾಲೂಕಿನಲ್ಲೂ ಕಳೆದ ಬಾರಿಯಲ್ಲಿ ಕೊಟ್ಟಿದ್ದಾರೆ. ನರಸೀಪುರದಿಂದ ಬಂದಿದ್ದಾರೆ, ದೂರದ ಕೊಡಗಿಂದ ಬಂದು, ಚಿತ್ರದುರ್ಗದಿಂದ ಬಂದು ರಕ್ತದಾನವನ್ನು ಮಾಡಿ ಹೋಗಿದ್ದಾರೆ. ಪ್ರಚಾರ ಸಮಿತಿಯ ಕೆಲಸನೂ ತುಂಬ ದೊಡ್ಡದಿದೆ. ಅದರ ಜೊತೆಗೆ ಇದನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಬೇಕು. ಯಾಕೆಂದರೆ 2025 ಕಳೆದ 3 ತಿಂಗಳುಗಳಿಂದ ನಮ್ಮ ಮಳವಳ್ಳಿಯ ಯಶಸ್ವಿನ ಹಬ್ಬ ಆಗಿ ಹೋಗ್ತಾ ಇದೆ. ನಮ್ಮ ಸಿಂಹರಾಶಿಯ ಈ ಮಳವಳ್ಳಿಗೆ ಯಶಸ್ವಿ ಬಂದಿದೆ. ನಮ್ಮ ಶಿವಕುಮಾರ್ ಶಿವರಾತ್ರೀಶ್ವರ ಅವರದ ಜಯಂತಿ ಆಯಿತು, ಗಿಲ್ಲಿ ನಟನ ಮೆರವಣಿಗೆ ಆಯಿತು, ಅದ್ಧೂರಿಯಾಗಿ ನಮ್ಮ ಸಿಡಿ ಹಬ್ಬ ಆಯಿತು. ಅದರ ಜೊತೆಗೆ ನಾವು ಕೂಡ ಈ ರಕ್ತದಾನಿಗಳ ಹಬ್ಬವನ್ನು 3ಕ್ಕೂ ಮೀರಿ ಮಾಡಬೇಕು. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು ಅಂತ ಹೇಳ್ಬೋದು. ಏನು ಈ ರಕ್ತದಾನ ಹಿಂದಿನಿಂದಲೂ ಕೂಡ ಮಾಡ್ಕೊಬಂದಿದ್ದೀವಿ. ಅದನ್ನು ಮುಂದಿನ ಬಾರಿ ಇನ್ನೂ ಎಲ್ಲರೂ ಒಟ್ಟಾಗಿ ಚೆನ್ನಾಗಿ ಮಾಡುವ. ಆಮೇಲೆ ಏನು ನಮ್ಮಲ್ಲಿ ಗಿಡ ನೆಡು ಮರ ಮಾಡುವಂಥ ಏನು ಇಟ್ಕೊಂಡಿದ್ವಿ, ಅದನ್ನು ಇದರಲ್ಲೂ ಗಿಡ ಕೊಟ್ಕೊಂಡು ದಾನಿಗಳಿಗೆ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡುವ. ಅದರಲ್ಲಿ ನಾನು ಕೂಡ ನೀವು ಯಾವುದೇ ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ತೀನಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಗೆ ಭೇಟಿ ಕೊಟ್ಟು ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನ ಇದಕ್ಕೆ ಇನ್ವಾಲ್ವ್ ಮಾಡ್ಕೊಂಡು ಅವರಿಂದ ರಕ್ತದಾನ ಮಾಡಿಸ್ಬೇಕು ಅಂತ ಅಂದರು. ಅದು ಉತ್ತಮ ಸಲಹೆ. ನಂದು ಅದೇ ಸಲಹೆ ಇರೋದು. ಯಾಕೆಂದರೆ ಮಳವಳ್ಳಿ ತಾಲೂಕಲ್ಲೇ ಈಗ ಸುಮಾರು ಇಲ್ಲಾಂತಂದ್ರೆ ಒಂದೊಂದು ಹೋಬಳಿಲಿ 2-3 ಕಾಲೇಜ್ಗಳಿವೆ. ಆ 2-3 ಕಾಲೇಜ್ಗಳಿಗೆ ಹೋಗಿ ನಾವು ಭೇಟಿ ನೀಡಿದ್ರೆ 2026 ಅನ್ನೋದು ಯೂನಿಟ್ ಏನು ಮಹಾ ದೊಡ್ಡದೇನಿಲ್ಲ. ಅದು ಈಸಿನೇ ಅದು. ಈಗ ಯಾಕೆಂದರೆ ಯುವಕರಲ್ಲಿ ತುಂಬ ರಕ್ತ ಇನ್ಕ್ರೀಸ್ ಆಗೋದ್ರಿಂದ ಅವ್ರನ್ನ ಪ್ರಪೋಸ್ ಮಾಡಿ ನಾವು ಅವ್ರಿಗೆ ತಿಳಿಸಿ ಹೇಳಿ ಕರ್ಕೊಬಂದು ರಕ್ತ ದಾನ ಮಾಡಿಸ್ಬೋದು. ಮತ್ತು ನಮ್ಮ ಸಂಘ ಸಂಸ್ಥೆಗಳು ಏನಿದೆ ಅದರಿಂದ ಮುಖಾಂತರ ನಾವು ನಮ್ಮ ಸಂಘ ಸಂಸ್ಥೆಯ ಸದಸ್ಯರುಗಳಿಂದ ಮುಖಾಂತರನೂ ಸಹ ನಾವು ರಕ್ತದಾನ ಮಾಡಿಸೋಕ್ಕೆ ಮೆಸೇಜ್ ಹಾಕಿ ಅವ್ರನ್ನ ಬರಿ ಹೇಳಿ ರಕ್ತದಾನವನ್ನು ಮಾಡಿಸ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ಸೀಟು ಗ್ರೂಪ್ನಲ್ಲಿ ಚಾಲೆಂಜಾಗಿ ತಗೊಂಡು ಒಬ್ಬ 250 ಜನ ಇದರಲ್ಲಿ ಮೆಂಬರ್ಶಿಪ್ಪಲ್ಲಿ 10 ಜನ ಕರ್ಕೊಬರೋಂತಂತೀವಿ. ನಾನೊಂದು ಒಬ್ಬ ಸೇರ್ದಾರನಾಗಿ ಇಟ್ಕೊಂಡು 10 ಜನ ಕರ್ಕೊಬರ್ತೀನಿ ಅಂತಂದ್ಬಿಟ್ಟು ಇದರಲ್ಲಿ ಪ್ರಮಾಣ ಮಾಡಿ ಹೇಳ್ತೀನಿ. ನೀವು ಕೂಡ ಹಂಗೆ 10 ಸೀಟ್ ಕರ್ಕೊಬರ್ತಿದ್ದಾಯಿತು ಅಂತಂದರೆ 7,500 ಇದನ್ನ ನಾವೇ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಇದರಲ್ಲಿ ನಾನು ಪ್ರಮಾಣ ಮಾಡಿ ಇವಾಗಲೇ ಹೇಳ್ತಿದ್ದೀನಿ. 10 ಸೀಟನ್ನು ನಾನು ಕರ್ಕೊಬಂದು ಬ್ಲಡ್ ಡೊನೇಟ್ ಮಾಡೋದಕ್ಕೆ ಇವತ್ತಿಂದ ನಾನು ಇದು ಮಾಡ್ತೀನಿ, ಅದಕ್ಕಿಂತ ಹೆಚ್ಚಾಗಿ ಮಾಡ್ತೀನಿ. 2018ರಿಂದ ಸತತವಾಗಿ ರಕ್ತದಾನ ಶಿಬಿರ ಮಳವಳ್ಳಿಯಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. 2012ರಿಂದ ಸತತವಾಗಿ ನಡೀತಾ ಇದೆ. ಒಂದಲ್ಲ ಒಂದು ಕಡೆ ಮಳವಳ್ಳಿಯಿಂದ ರಕ್ತದಾನಿಗಳು ಒಂದಲ್ಲ ಒಂದು ಕಾರ್ಯಕ್ರಮದ ಇದರಲ್ಲಿ ಹೋಗ್ತಾನೆ ಇದ್ದಾರೆ. ಅದರ ಒಂದು ಅಭೂತಪೂರ್ವವಾಗಿ ಒಂದು ದಾಖಲೆ ಮಟ್ಟದಲ್ಲಿ ರಕ್ತದಾನ ಮಾಡಬೇಕಾಗಿರೋದು ಈಗ ಅವಶ್ಯಕತೆ ಇದೆ. ಅದರ ಪರವಾಗಿ ಈಗ ಮಾತಾಡೋದಾದರೆ ಎಲ್ಲರೂ ಸಮಾನ ಮನಸ್ಕರ ಇದ್ದೀವಿ. ದಯಮಾಡಿ ಎಲ್ಲರೂ ಹೇಳದ ಹಾಗೆ ಎಲ್ಲರೂ ಒಟ್ಟಿಗೆಯಿಂದ ಒಬ್ಬೊಬ್ಬರು 10 ಜನ ಅಥವಾ 20 ಜನನ ಲಿಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದರೆ ಅತ್ಯಂತ ಯಶಸ್ವಿಯಾಗಿ ಆಗುತ್ತೆ ಅನ್ನೋದು ನನ್ನ ಭಾವನೆ. ಮತ್ತು ಇವರು ಒಂದು ವಿಚಾರ ಹೇಳಿದ್ರು, ನಮ್ಮ ಅಣ್ಣ ಏನಂತ ಒಂದು ಮೊಮೆಂಟು ಕೊಡಬೇಕು ಅಂತ. ಮೊಮೆಂಟು ತೊಗೊಳ್ತೀವಿ, ಎಲ್ಲೋ ಇಡ್ತೀವಿ, ಅದೇನೋ ನನಗೇನೋ ಅದು ಅವರ ಸಲಹೆಗೆ ಓಕೆ, ನಾನು ಗೌರವ ಕೊಡ್ತೀನಿ. ಅದ್ರ ಬದಲು ಕ್ಯಾರಿ ಮಾಡುವಂಥದ್ದು ಈ ಲಂಚ್ ಬ್ಯಾಗು ಅಥವಾ ಯಾವುದಾದ್ರು ಕೊಟ್ಟರೆ ಅಲ್ಲಿ ರಕ್ತದಾನದ ಒಂದು ಸ್ಲೋಗನ್ ಹಾಕಿ ಕೊಟ್ಟರೆ ಅದು ಪ್ರಚಾರನೂ ಆದಂಗೆ ಆಗುತ್ತೆ, ಅವರು ಡೈಲಿ ಯೂಸ್ ಮಾಡ್ದಂಗೆ ಆಗುತ್ತೆ. ಇದೆಲ್ಲಿ ಸಿಕ್ತು ಅನ್ನೋದು 10 ಜನಕ್ಕೆ ಗೊತ್ತಾಗದಂಗೆ ಹೋಗುತ್ತೆ. ಆ ರೀತಿ ಯಾವುದಾದ್ರು ಬ್ಯಾಗು ಅಥವಾ ಕ್ಯಾರಿ ಬ್ಯಾಗು ಅಥವಾ ಒಂದು ಯಾವುದಾದ್ರು ಸರಿ ಆ ಥರ ಯಾವುದಾದ್ರು ಯೋಚನೆ ಮಾಡೋಣ. ನಾನು ಈ ಸಮಯದಲ್ಲಿ ನನ್ನ ಕಡೆಯಿಂದ 5,000 ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಒಳ್ಳೆ ಸಲಹೆ. ನನ್ನ ಕಡೆಯಿಂದ 10 ಸೀಟು, ನಿನ್ನ ಕಡೆಯಿಂದ 100 ಸೀಟು. ಕೆಪಾಸಿಟಿ ಗೊತ್ತು. ಸೂತ್ರ ಅಷ್ಟೇ ಇದೆ. ಸಿದ್ದಪ್ಪ ಅಷ್ಟು ಕನೆಕ್ಷನ್ ಅವಲ್ಲಿ ನಾವು ಮಳವಳ್ಳಿಯ ನಾಗರಿಕ ಬಂಧುಗಳು ಇಂಥ ಒಂದು ಅದ್ಭುತವಾದಂಥ ಕೆಲಸವನ್ನು, ಇಂಥ ಒಂದು ಕಾರ್ಯವನ್ನು ನೋಡಿ ನನಗಂತೂ ತುಂಬ ಸಂತೋಷ ಆಗ್ತಾಯಿದೆ. ಕಾರಣ ಏನಂದರೆ 25 ವರ್ಷ ಆಯಿತು
ನಾನು ಮಳವಳ್ಳಿಯನ್ನು ಬಿಟ್ಟು 25 ವರ್ಷದಿಂದ ಯಾವ ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸಿಲ್ಲ. ಆ ಕಾರಣದಿಂದ ನಾನು ಮತ್ತೆ ಮರಳಿ ಗೂಡಿಗೆ ಅನ್ನೋ ಥರ ಮಳವಳ್ಳಿಗೆ ಬಂದಿದ್ದೀನಿ. ಮಳವಳ್ಳಿಗೆ ಬಂದು ಒಂದು ಉತ್ತಮವಾದಂಥ ಕೆಲಸ ಅಂತ ಈಗಾಗಲೇ ತುಂಬ ಜನ ನೋಡಿದ್ದಾರೆ. ಪಂಚಮಿ ಕ್ಷೇತ್ರ ಅಂತ ದೇವಾಲಯ, ಯೋಗಾಲಯ, ಔಷಧಾಲಯ, ವಿದ್ಯಾಲಯ, ವೃದ್ಧಾಲಯ ಅನ್ನೋದನ್ನು ಸ್ಥಾಪನೆ ಮಾಡಿದ್ದೀನಿ. ಅದರಲ್ಲಿ ಯಾವುದೇ ಶುಲ್ಕ ತೆಗೆದುಕೊಂಡು ಯಾರನ್ನೂ ಸೇರಿಸ್ಕೊಳ್ಳುವಂಥದ್ದಿಲ್ಲ. ನನ್ನ ವೈಯಕ್ತಿಕವಾಗಿ ಮಾಡಿರೋದು. ಅದನ್ನು ಯಾರಾದರೂ ಅಲ್ಲಿ ಭಾಗವಹಿಸಿ ಅಲ್ಲಿ ಸೇವೆಯನ್ನು ಸಲ್ಲಿಸ್ಬೋದು. ಅಲ್ಲಿ ಮಾಡ್ತಾ ಇರತಕ್ಕಂಥ ಕೆಲಸ ಏನಂದರೆ ರಕ್ತದಾನ ಶಿಬಿರವೂ ಒಂದು, ಅರ್ಥ ಆಯ್ತಲ್ಲ. ಮತ್ತು 2000ಕ್ಕೂ ಹೆಚ್ಚು ಜನ ಬ್ಲಡ್ ಡೊನೇಟ್ ಮಾಡುವಂಥ ವ್ಯಕ್ತಿಗಳ ಲೀಸ್ಟು ಮತ್ತು ಮೊಬೈಲ್ ನಂಬರು ನನ್ನಲ್ಲಿದೆ. ಅದನ್ನು ನಾನು ಕೊಡ್ತೀನಿ. ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಫೋನ್ ಮಾಡಿ ಸಹ ತಿಳಿಸ್ತೇನೆ. ಅದಕ್ಕಿಂತ ವಿಶೇಷ ಏನಂದರೆ ಪರೋಪಕಾರಂ ಇದಂ ಶರೀರಂ ಅಂತ. ಈ ಶರೀರವನ್ನು ಪರೋಪಕಾರಕ್ಕಾಗಿ ಉಪಯೋಗ ಮಾಡಿದ್ರೆ ಏನಾಗುತ್ತೆ, ಅದರ ಲಾಭ ಏನಂತ ಮಲ್ಲಿಕಾರ್ಜುನ ಸ್ವಾಮಿಯವರು ಚೆನ್ನಾಗಿ ಗೊತ್ತು. ನನ್ನ ಅವರ ವೈಯಕ್ತಿಕ ಅದು ತುಂಬ ಚೆನ್ನಾಗಿ ಗೊತ್ತು. ಮಳವಳ್ಳಿಯನ್ನು ಬಿಡಬೇಕಾದ್ರೆ ಕಾರಣನೇ ಅವರು. ನಾನು ಮಳವಳ್ಳಿ ಯಾಕೆಂದರೆ ನಾನು ಮಾಧ್ಯಮಕ್ಕೆ ಮುಖ ಕೊಡ್ಲಿಕ್ಕೆ ನನಗಿಷ್ಟ ಇಲ್ಲ. ಅವ್ರು ಎಲ್ಲೋದ್ರು ನನ್ನ ಜಮೀನ್ ಹತ್ರ ಹೋದ್ರೆ ಎಲ್ಲೋದ್ರು ನಾನು ಬಿಡ್ತಿರ್ಲಿಲ್ಲ. ನಾನು ಕರ್ಮ, ನಾನು ಎಳ್ನೀರು ಕುಡಿಯೋಕೆ ಒಂದು ಕಾಯಿ ಸುಲ್ದೆ ಕಂಡ್ರೆ ಅಲ್ಲಲ್ಲಿ ಎಳ್ನೀರು ಕುಡಿಯೋಕ್ಕೆ ಒಂದು ಕಾಯಿ ಸುಲಿದು ಅಲ್ಲಲ್ಲಿ ಸುಲಿದು ಎಳ್ನೀರು ಕುಡಿದೆ ಅಷ್ಟೇ. ಅದನ್ನು ಅವ್ರು ಬಿಡಲಿಲ್ಲ. ಅವರು ಪ್ರಚಾರ ಕೊಟ್ಟರು. ಅದು ಎಲ್ಲಿಗೆ ಹೋಯ್ತಂದರೆ ಇಂಟರ್ನ್ಯಾಷನಲ್ ರೆಕಾರ್ಡ್ ಆಯಿತು, ಗಿನ್ನೆಸ್ ರೆಕಾರ್ಡ್ ಆಯಿತು. ಎಲ್ಲೂ ಬಂಧುಗಳೇ, ನನಗೆ ಗೊತ್ತಿಲ್ಲ ನನಗೆ ಕಾಯಿ ಸುಲಿಬೇಕು ಅನ್ನೋ ಅಂಬಲಲ್ಲಿ ಕಾಯಿ ವ್ಯಾಪಾರ ಮಾಡ್ತಿದ್ದೆ ಅಷ್ಟೇ. ಕಾಯಿ ಸುಲಿದಿದ್ದಕ್ಕೆ ಅವ್ರು ಮಾಡಿದ ಕೆಲಸ ಏನು, ನನ್ನ ಹಿಂದೆ ಬಿದ್ದರು. ಅಲ್ಲೂ ಇದು 25 ಲಕ್ಷ ವ್ಯಾಲ್ಯೂ ಬೆಳ್ತಾವಾಗ. 25 ಲಕ್ಷಕ್ಕೆ ಟೂತ್ ಪೇಸ್ಟ್ ಇದೆಯಲ್ಲ ಅದ್ರ ಜಾಹೀರಾತು ಕೊಡಿ ಅಂತಂದರು. ನಾನು ಕೊಟ್ಟಿಲ್ಲ. ನನ್ನನ್ನು ನಾನು ಮಾರ್ಕೊಳ್ಳಲ್ಲ. ನಾನು ನಂಜನಗೂಡು ಅಲ್ಪುಡಿಗಾದ್ರೆ ಕೊಡ್ತೀನಿ. ಬೇರೆ ಯಾರಾದರೂ ನಮ್ಮ ಸ್ಥಳೀಯರು ನಾಟಿ ವೈದ್ಯ ಮಾಡೋರಿದ್ದರೆ ಕೊಡ್ತೀನಿ. ಆದರೆ ಕಂಪ್ನಿಗೆ ಕೊಡಲ್ಲ ಅಂತೇಳಿ ನನ್ನನ್ನು ನಾನು ಮಾರ್ಕೊಳ್ಳಿಲ್ಲ. ಮತ್ತು ರಕ್ತದಾನ ಶಿಬಿರ ಮಾಡಲಿಕ್ಕೋಸ್ಕರ ಲಯನ್ಸ್ ಕ್ಲಬ್ಬು ಮತ್ತು ರೋಟರಿ ಕ್ಲಬ್ ಜೊತೆ ಸೇರಿಕೊಂಡು ಸಾಕಷ್ಟು ಕ್ಯಾಂಪ್ಗಳನ್ನು ಮಾಡ್ತಾ ಬಂದಿದ್ದೀವಿ. ಅದರ ಒಂದು ಉಪಕಾರವನ್ನು, ನನಗಾಗಿರೋ ಉಪಕಾರವನ್ನು ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಏಕೆಂದರೆ ತುಂಬ ಜನ ಮೇಧಾವಿಗಳು, ಬುದ್ಧಿವಂತರು ಮತ್ತು ಸಂಘಟನಾ ಚತುರರಿದ್ದೀರಾ. ನಾನು ಹೆಚ್ಚು ಮಾತಾಡಿದ್ರು ಕೂಡ ಅಭಾಷೆ ಆಗ್ಬೋದು ಅಂತ ಹೇಳಿ ನಾನು ಮಾತಾಡ್ತಾ ಇಲ್ಲ ಅಷ್ಟೇ. ಆದರೆ ನೈಜವಾಗಿ ನಡೆದಂಥ ಘಟನೆ ಇದು. 99ನೇ ಇಸ್ವಿನಲ್ಲಿ ಕೀರ್ತಿನಗರದ ಒಬ್ಬ ವ್ಯಕ್ತಿ ಬಂದು ಬ್ಲಡ್ ಕೇಳಿದ್ರು. ನನ್ನ ಜೊತೆ 4 ಜನ ಕರ್ಕೊಂಡೋಗಿ ನಾನು ಡೊನೇಟ್ ಮಾಡಿದೆ. ಅವ್ರು ನೋಡಿದ್ದೀನಿ, ಅವರು ನನ್ನನ್ನು ನೋಡಿದ್ದಾರೆ. KVನಲ್ಲಿ ಅವರು ಮುಖ್ಯಸ್ಥರಾಗಿದ್ದರು. ಅವರು ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ತುಂಬ ದಿವಸದ ನಂತರ, ಇತ್ತೀಚೆಗೆ ರಿಟೈರ್ಡ್ ಆಗಿದ್ದವರು, ತುಂಬ ದಿವಸದ ನಂತರ ಸಿಕ್ಕಿದ್ರು. ನಾನಿಲ್ಲಿ ದೇವಸ್ಥಾನ ಮಾಡಬೇಕಾದ್ರೆ ಅಲ್ಲಿಗೆ ಕರೆಂಟಿನ ಅವಶ್ಯಕತೆ ನನಗಿತ್ತು. ಅವ್ರನ್ನ ಭೇಟಿ ಮಾಡಿದೆ ಅಂದರೆ ನನಗೆ ಅಚಾನಕ್ಕಾಗಿ ಸಿಕ್ಕಿದ್ರು. ನಾನು ಭೇಟಿ ಮಾಡಿದೆ, ಏನು ಕೆಲಸ ಆಗಬೇಕು ಇಲ್ಲಿ ಅಂತ ಹೇಳಿದ್ರು. ಅಲ್ಲಿ ಬಂದು ನೋಡ್ಬಿಟ್ಟು ನನ್ನ ಜಾಗನ, ಒಬ್ಬರನ್ನ ಯಾರು ಅಲ್ಲಿ ಕಾಂಟ್ರಾಕ್ಟರ್ ಇರ್ತಾರಲ್ಲ ಅವ್ರನ್ನ ಅಲ್ಲಿ ಕರ್ಕೊಬಂದು ಇಲ್ಲಿ ಏನೇನು ಎಸ್ಟಿಮೇಟ್ ಮಾಡಪ್ಪ ಅಂತ ಹೇಳಿದ್ರು. 5 ಕಂಬಗಳು ನನ್ನ ಜಾಗಕ್ಕೆ ಬೇಕಿತ್ತು. 56,000 ರೂಪಾಯಿನ ಅವರು ಬಿಲ್ಲು ಹೇಳಿದ್ರು ಕಾಂಟ್ರಾಕ್ಟ್ರು. ಕಂಬಗಳು ಮತ್ತು ವೈರು ನಾನು ಕೊಡ್ತೀನಿ, ಮತ್ತು ಕೂಲಿ ಎಷ್ಟಾಗುತ್ತೆ ಹೇಳಿ ಅದನ್ನು ನೀವು ಇಸ್ಕೊಳ್ಳಿ, ಗುರುಗಳ ಹತ್ರ ಕೊಡಿಸ್ತೀನಿ ಅಂತ ಹೇಳಿದ್ರು. ಯಾಕೆ ಇವರು ಇದನ್ನು ಕೊಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ಸರ್ ಯಾತಕ್ಕೆ ಇದನ್ನು ನೀವು ಕೊಡ್ತಾ ಇದ್ದೀರಾ ಏನಂತ, ಅದು ನಿಮಗೆ ಗೊತ್ತಿಲ್ಲ, ನೀವು ಮರ್ತಿದ್ದೀರಾ. ನನ್ನ ತಾಯಿಗೆ ಅವತ್ತು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ರು. ಅವತ್ತು ನೀವು ಬ್ಲಡ್ ಕೊಟ್ಟರೆ ನೀವು ಮರ್ತಿದ್ದೀರಾ. ಆ ಉಪಕಾರ ನಾನು ಯಾವತ್ತೂ ತೀರ್ಸೋಕ್ಕಾಗಿರಲಿಲ್ಲ. ಇವತ್ತು ನೀವು ಸಿಕ್ಕಿದ್ದೀರಿ ಸರ್ ಗುರುಗಳೇ, ನಾನು ಈ ಋಣನ ಇವತ್ತು ತೀರಿಸ್ತೀನಿ ಅಂತ ಹೇಳಿದ್ರು. ನಿಜವಾಗಿ ನನಗೆ ತುಂಬ ಆಶ್ಚರ್ಯ ಆಯಿತು. ನಾವು ಮಾಡಿದ ಉಪಕಾರ ನಮಗೆ ಯಾವತ್ತಾದರೂ ಒಂದು ದಿವಸ ಅದು ಕಾಪಾಡುತ್ತೆ ಅನ್ನೋದಕ್ಕೆ ಹತ್ರ ನಾನು ಹೇಳಿದೆ. ಇದು ನಿಜವಾಗಿ ನಡೆದಂಥ ಸತ್ಯ. ಮತ್ತೆ ಅವರು ಅದು ಅಲ್ಲಿ ಸ್ಯಾಂಕ್ಷನ್ ಆಗಿಲ್ಲ. ಅವರು ಸ್ವತಃ ನಿಂತ್ಕೊಂಡು ಅದನ್ನು ನಂದು, ಏಕೆಂದರೆ ಅಲ್ಯುಲೇಷನ್ ಆಗಿರಲಿಲ್ಲ ಆ ಜಾಗ. ಅವಾಗ ಅವರು ಕಂಬನೇ ಎಳ್ಸಿದ್ರು, ಸರ್ವಿಸು ಕೊಟ್ಟಿದ್ರು. ನನ್ನ ಜಾಗದಲ್ಲಿ ಬೆಳಕೇನಾದರೂ ಆಗಿದೆ ಅಂದರೆ ನಾನು ಕೊಟ್ಟ 1 ಬಾಟಲ್ ಬ್ಲಡ್ಡಿಂದ ಸತ್ಯ. ಕತೆ ಸೇರಿಸ್ಕೊಂಡು ಹೇಳ್ತಾ ಇಲ್ಲ ಬಂಧುಗಳೇ, ನೈಜವಾಗಿ ಇದೇ ಥರ ಅವತ್ತು ನಾನು 2000ನೇ ಇಸ್ವಿಯಿಂದ ಆರಂಭ ಮಾಡಿದ್ದಂಥ ರಕ್ತದಾನ ಶಿಬಿರಗಳ ದಾಖಲೆ ನೋಡಿದ್ರೆ ನಿಜವಾಗಿಯೂ ನೀವು ಆಶ್ಚರ್ಯ ಪಡ್ತೀರಾ. ಆ ಲೀಸ್ಟ್ ಎಲ್ಲ ನಿಮ್ಮ ಕೈನಲ್ಲಿ ಯಾರು ಇಲ್ಲಿ ಏಕೆಂದರೆ ಒಬ್ಬರು ನನಗೆ ಇಲ್ಲಿ ಯಾರು ಲೀಡ್ರು ಅಂತ ನನಗೆ ಗೊತ್ತೇ ಇಲ್ಲ. ನಿಜವಾಗಿಯೂ ಯಾರ್ಯಾರು ಲೀಡ್ರು ಅಂತ ಹೇಳಿದ್ರಲ್ಲ,
ಎಲ್ಲರೂ ಲೀಡ್ರ್ ಆಗಿರೋದ್ರಿಂದ ಯಾರ್ಯಾರು ಲೀಡ್ರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದು ಅದಕ್ಕೇನೆ ಮಾಡಿ ಕಾರ್ಯಕ್ರಮ ಮಾಡುವುದರಿಂದ ಯಾವ ಖರ್ಚು ವೆಚ್ಚಗಳು ಬೇಕಾಗ್ಬೋದು, ಅದರಿಂದ ಸಂಪನ್ಮೂಲಗಳು ಏನೇನು ಬೇಕಾಗುತ್ತೋ ನನ್ನ ಆಶ್ರಮದಿಂದ ಬೇಕಾದಂಥ ಸಂಪನ್ಮೂಲಗಳನ್ನು ನನ್ನ ಕೈಲಾದಷ್ಟು ನಾನು ಸೇವೆ ಮಾಡಲಿಕ್ಕೆ ನಾನು ಸದಾ ಸಿದ್ಧವಾಗಿರ್ತೀನಿ. ನಮಸ್ಕಾರ. ಯಾಕಂದರೆ ಎಲ್ಲೋ ಒಂದು ಕಡೆ ಇವರು ಅವರು ಅಂತ ಬೆಳೆದು ತೋರಿಸ್ಕೊಂಡು ಮಾಡುವಂಥ ಕೆಲಸ ಆಗೋದು ಬೇಡ. ಯಾಕಂದರೆ ಹೋದ್ಸತಿ ಎಲ್ಲ ಒಂದು ಟೀಮ್ ಸೇರಿ ಮಾಡ್ತಾ ಇದ್ದು, ಈಗ ಒಂದು ಟೀಮ್ ಏನೋ ಒಂದು 5-10 ಟೀಮ್ ಡಿವೈಡ್ ಆಗಿದೆ. ಅದು ಆಗೋದು ಬೇಡ. ಎಲ್ಲ ಒಗ್ಗಟ್ಟಾಗಿ ಈ ಮಳವಳ್ಳಿ ತಾಲೂಕಲ್ಲಿ ನೀನು ಅವನು ಬದಲು ನಾವೆಲ್ಲ ಒಂದು ಅಂತ ಅನ್ನುವಂಥ ವಿಚಾರ ತೊಗೊಂಡು ದಯಮಾಡಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಅಲ್ಗೂರ್ಲಿ ನಾವೆಲ್ಲ ಮಾಡಿದಾಗ ಅವತ್ತು ಗಿನ್ನಿಸ್ ರೆಕಾರ್ಡ್ ಅವತ್ತು ನಾವು ಕಲೆಕ್ಟ್ ಮಾಡಿದಂಥ ಯೂನಿಟ್ಸ್ಗಳು, ಅದಕ್ಕೆ ಹೋಬಳಿ ಲೆವೆಲ್ಗೆ ಅದು ರೆಕಾರ್ಡ್. ಅದು ಅದರಿಂದ ನಾವು ಅಲ್ಲಿದ್ದು ಪ್ರಭು ಅವರೆಲ್ಲ ಮಹೇಶ್ಗೂ ನಾವೆಲ್ಲ ಬಂದು ಟೌನಿಗೆ ಬಂದು ಅಷ್ಟು ವರ್ಷದಿಂದ ನಾವು ಟೌನಲ್ಲಿ ಸಹಕಾರ ಕೊಟ್ಕೊಂಡು ನಾವು ದುಡಿತಾ ಇದ್ದೀವಿ. ಈ ಒಂದು ಇದಕ್ಕೆ ನಾವು ನಮ್ಮ ಮಲಗೂರು ಹೋಬಳಿ ಕಡೆಯಿಂದ ಏನು ನಿಮಗೆ ಸಹಕಾರ ಕೊಡಬೇಕಾ, ಪ್ರಚಾರದ್ದು ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲ ಥರ ತನು ಮನ ಧನ ಈ ಮೂರ್ಕು ನಾವು ತ್ಯಾಗ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಸ್ಪಾನ್ಸರ್ ಮಾಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನನ್ನದೊಂದು ಕಾನ್ಸೆಪ್ಟ್ ಇದೆ. ನಾನು ಕ್ಯಾಂಪ್ಗಳಲ್ಲಿ ಹೆಚ್ಚಿಗೆ ಬ್ಲಡ್ ಎಲ್ಲೂ ಕೊಟ್ಟಿಲ್ಲ, ಬಟ್ ಆದ್ರೆ ಒಂದು 27-28 ಸಾರಿ ಬ್ಲಡ್ ಕೊಟ್ಟಿದ್ದೀನಿ. ನಮ್ಮೂರಿನವರು ಬ್ಲಡ್ಗೆ ಎಲ್ಲಿ ಸಮಸ್ಯೆ ಆಗುತ್ತೆ ಅಲ್ಲಿ ನೇರವಾಗಿ ಹೋಗಿ ಬ್ಲಡ್ ಕೊಡುವಂಥದ್ದು ನನ್ನ ಹಾಬಿ. ಆ ರೀತಿ ಕೊಟ್ಕೊ ಬಂದಿದ್ದೀನಿ. ಇನ್ನು ಮುಂದೇನು ನಾನು ಬ್ಲಡ್ ಕೊಡೋಕ್ಕೆ ನನ್ನ ಅಭ್ಯಂತರ ಕೊಡ್ತೀನಿ. ಜೊತೆಗೆ ನಾನೊಂದು 50-60 ಯೂನಿಟ್ ನಮ್ಮ ಭಾಗದಿಂದ ಪ್ರಯತ್ನ ಮಾಡಿ ನಾನು ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲ ಮಳವಳ್ಳಿ ತಾಲೂಕಿನ ನನ್ನ ನೆಚ್ಚಿನ ರಕ್ತದಾನಿ ಬಂಧುಗಳೇ, ಏನಿವತ್ತು ಈ ವರ್ಷದ 2026ರ ಒಂದು ಗುರಿಯನ್ನು ತಲುಪಬೇಕು, ಆಗಸ್ಟ್ 15ರಂದು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಭಾಳಷ್ಟು ಎಲ್ಲ ಮಳವಳ್ಳಿಯ ಸಮಸ್ತ ಜನತೆ ಇವತ್ತು ಒಂದು ಕರೆಗೆ ಹೋಗೊಟ್ಟು ಇವತ್ತು ತಾವೆಲ್ಲರೂ ಕೂಡ ಬಂದಿದ್ದೀರಿ. ಕ್ಷಮೆ ಇರಲಿ, ನಾನು ಕೂಡ ಬೇಗ ಬರಬೇಕಿತ್ತು. ಕೆಲವು ಅನಿವಾರ್ಯ ಕಾರಣಗಳಿಂದ ನಾನು ಮಂಡ್ಯದಿಂದ ಬಂದೆ. ಬೇಗ ಬರುವಾಗ ಕೇಳ್ಕೊತಾ ಇದ್ದೆ ಮೀಟಿಂಗ್ ನಡೀತಾ ಇದೆ ಅಂತೇಳಿ. ಏನಿವತ್ತು ಕಳೆದ ಬಾರಿ ಭಾಳಷ್ಟು ಸಾರಿ ಈಗ ನಾವೇನು ರಕ್ತದಾನ ಶಿಬಿರವನ್ನು ಮಾಡಿದ್ದೀವಿ, ಅದರಲ್ಲಿ ಮಳವಳ್ಳಿ ತಾಲೂಕಿನ ಕಟ್ಟಕಡೆಯ ವ್ಯಕ್ತಿಯ ಶ್ರಮನೂ ಕೂಡ ಅದ್ಭುತವಾಗಿ ಆಗಿದೆ. ಅದ್ಭುತವಾಗಿ ಆಗಿರೋದ್ರಿಂದಲೇ ಇಲ್ಲಿ ಸಕ್ಸಸ್ ಆಗ್ತಾ ಇರೋದು. ಮಂಡ್ಯ ಜಿಲ್ಲೆ ಅಂತೇಳಿದ್ರೆ ರಕ್ತದಾನಿಗಳ ತವರು ಎಲ್ಲಿ ಅಂತಂತಾರೆ ಅಂದರೆ ಮಳವಳ್ಳಿ ತಾಲೂಕು ಅಂತ ಕರೀತಾರೆ. ಮಳವಳ್ಳಿ ತಾಲೂಕಿನಲ್ಲಿ ರಕ್ತದಾನಿಗಳಿಗೆ ಒಂದು ತನ್ನದೇ ಆದಂಥ ಹೆಸರು ಛಾಪು ಇದೆ. ನಾನು ಅಂದ್ಕೊಂಡ ಮಟ್ಟಿಗೆ ಇಲ್ಲಿ ಯಾರೇ ಈ ಕೆಲಸ ಮಾಡುವಂಥವ್ರು ಎಲ್ಲರೂ ಕೂಡ ಕಾಯ ವಾಚ ಮಾನಸ ಶುದ್ಧವಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಬಂದಿದ್ದಾರೆ. ಒಂದು ಕಿಂಚಿತ್ತು ಲೋಪ ಬರ್ದಂಗೆ ಇಲ್ಲಿವರೆಗೆ ಆಯೋಜನೆ ಮಾಡ್ಕೊಂಡು ಎಲ್ಲ ಸಮುದಾಯವನ್ನು ಒಟ್ಟುಗೂಡಿಸ್ಕೊಂಡು ಬಂದಿದ್ದಾರೆ. ನಮ್ಮ ನಿವೃತ್ತ ಶಿಕ್ಷಕರಾದಂಥ ಕೊದನಕೊಪ್ಪಲು ದೇವರಾಜು ಸರ್ ಹೇಳ್ದಂಗೆ ಇನ್ನೂ ಭಾಳಷ್ಟು ಸಂಘ ಸಂಸ್ಥೆಗಳನ್ನು ನಾವು ಅಪ್ರೋಚ್ ಮಾಡೋದು ಮೊದಲನೇ ಸಭೆ ಆಗಿದೆ. ಈ ವರ್ಷದ ಮೊದಲನೇ ಸಭೆ ಆಗಿರೋದ್ರಿಂದ ಇನ್ನೂ ಭಾಳಷ್ಟು ಸಂಘ ಸಂಸ್ಥೆಗಳು, ಟೀಚರ್ಸ್ ಅಸೋಸಿಯೇಷನ್ ಆಗಿರ್ಬೋದು, ಆಟೋ ಅಸೋಸಿಯೇಷನ್ ಆಗಿರ್ಬೋದು, ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ರೈತ ಸಂಘ ಆಗಿರ್ಬೋದು, ಇನ್ನಿತರ ಸಾಮಾಜಿಕ ಸಂಘಟನೆಗಳೇನಿವೆ ಆ ಸಂಘಟನೆಗಳೆಲ್ಲರೂ ಕೂಡ ಮನವೊಲಿಸಿ ಈ ಸಾರಿ ಅದೇನಾರಾಗಲಿ 2026 ಏನು ಟಾರ್ಗೆಟ್ ಇದೆ ಆ ಗುರಿ ಮುಟ್ಟಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ತಮ್ಮೆಲ್ಲರ ಸಹಕಾರದಲ್ಲಿ ಮುಟ್ಟೋಣ. ನಾವು ಕೂಡ ನಿಮ್ಮ ಜೊತೆಗೆ 24/7 ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಏನು ಇವತ್ತು ಭಾಳಷ್ಟು ಜನ ಮಾತನಾಡಿದ್ದೀರಿ, ಆ ಸಲಹೆಗಳನ್ನು ಸರಿಗೂಡಿ ನೆಕ್ಸ್ಟ್ ಸೇರುವಾಗ ನಾವು ಒಂದು 250-300 ಸಂಖ್ಯೆಯಲ್ಲಿ ಅದು ಸೇರಿದ್ರೆ ಖಂಡಿತವಾಗ್ಲೂ ಕೂಡ ನಾವು 2026ರ ಗುರಿಯನ್ನು ತಲುಪ್ತೀವಿ. ಆ ತಲುಪಲಿಕ್ಕೆ ಭಾಳಷ್ಟು ಜನ ಇವತ್ತು ಬೆಳಗ್ಗೆಯಿಂದ ಫೋನ್ ಮಾಡಿ ನಮ್ಮ ಮಹೇಶಣ್ಣ ಎಲ್ಲರೂ ಸಾಮೂಹಿಕವಾಗಿ ಫೋನ್ ಮಾಡಿ ಕರೆ ಮಾಡಿದ್ರ ಭಾಗವಾಗಿ ಎಲ್ಲರೂ ಕೂಡ ಬಂದಿದ್ದೀರಿ. ನಾವು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಬೇಗ ಸೇರ್ಕೊಂಡು ಈಗೇನು ನಮಗೆ ಲಾಂಗ್ ಟೈಮ್ ಇದೆ, ಹೆಚ್ಚು ಕಡಿಮೆ ಇನ್ನೂ 6 ತಿಂಗಳು ನಮಗೆ ಟೈಮ್ ಇದೆ. ಆ ಟೈಮಲ್ಲಿ ನಾವು ಪ್ರತಿಯೊಂದು ಊರಿನಲ್ಲೂ ಕೂಡ ರಕ್ತದಾನಿಗಳನ್ನ ರಿಜಿಸ್ಟರ್ ಮಾಡ್ಕೊಂಡು ಆಗಸ್ಟ್ 15ಕ್ಕೆ ಯಾರು ನೀವು ರಕ್ತದಾನವನ್ನು ಮಾಡ್ತೀರಿ ಅನ್ನುವಂಥದ್ದು ಒಂದು ಆ್ಯಪ್ನೇ ಕ್ರಿಯೇಟ್ ಮಾಡಿ ಆ್ಯಪಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಎಲ್ಲರನ್ನೂ ಎಲ್ಲ ದಿಕ್ಕಲ್ಲೂ ಕರ್ತರ್ಲಿಕ್ಕೆ ಏನು ಬೇಕು ಆ ಪ್ರಯತ್ನಗಳೆಲ್ಲರೂ ಕೂಡ ಸಾಮೂಹಿಕವಾಗಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಏನು ಎಲ್ಲರೂ ತಾವು ಸಾಮೂಹಿಕವಾಗಿ ಜವಾಬ್ದಾರಿಯನ್ನು ನೀವು ಹೇಳ್ತೀರಿ ಅದನ್ನು ನಾವು ಕೂಡ ತನು ಮನ ಧನ ಎಲ್ಲ ಥರದ ರೀತಿಯ ಸಹಾಯ ಸಹಕಾರ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮದು ಒಂದು ಯೂನಿವರ್ಸಲ್ ಸೇವಾ ಟ್ರಸ್ಟ್ ಅಂತ ಇದೆ. ನೀವೇನಾದರೂ ಏನು ಬೇಕು ಈ ಒಂದು ಶಿಬಿರಕ್ಕೆ ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ಸಹಾಯವನ್ನು ನಮ್ಮ ಯೂನಿವರ್ಸಲ್ ಸೇವಾ ಟ್ರಸ್ಟ್ ವತಿಯಿಂದ ಈ ಸಾರಿ ನಾವು ರಕ್ತದಾನ ಶಿಬಿರಕ್ಕೆ ಮ್ಯಾಕ್ಸಿಮಮ್ ಕೊಡುಗೆಯನ್ನು ನಮ್ಮ ಯೂನಿವರ್ಸಲ್ ಟ್ರಸ್ಟಿಂದ ಖಂಡಿತವಾಗ್ಲೂ ಕೂಡ ಕೊಡ್ತೀವಿ. ತಾವೇನು ಜವಾಬ್ದಾರಿ ವಹಿಸಿದ್ರು ಕೂಡ ನಮ್ಮ ಟ್ರಸ್ಟ್ ಈ ಸಾರಿ ಮಾಡಲಿಕ್ಕೆ ರೆಡಿ ಇರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಹಲವಾರು ವರ್ಷಗಳಿಂದ ರಕ್ತದಾನ ಶಿಬಿರನ ಎಲ್ಲ ಒಗ್ಗಟ್ಟಿನಿಂದ ಮಾಡ್ಕೊಂಬಂದಿದ್ದೀವಿ. ಈಗಲೂ ಕೂಡ ಎಲ್ಲ ಒಗ್ಗಟ್ಟಾಗಿ ಯಶಸ್ವಿಯಾಗಿ ಮಾಡೋಣ. ಮತ್ತು ನಾವು ಹೋದ ಸಲ ಸಕ್ಸಸ್ ಮಾಡಿದಾಗ
ವಿವಿಧ ಇಲಾಖೆ ಸಿಬ್ಬಂದಿಗಳು ತಂಡೋಪತಂಡವಾಗಿ ಬಂದಿದ್ದರು. ಹೋದ ಸಲ ಅದು ಮಿಸ್ ಆಯಿತು. ಹಂಗಾಗಿ ಈ ಸಲ PDO ತಂಡ ಇದೆ, KSRTC ತಂಡ ಇದೆ, ಶಿಕ್ಷಕರ ಇದಿದೆ, ಹಿಂಗೆ ಒಂದೊಂದು ಟೀಮ್ ಇದೆ. ಅವ್ರನ್ನ ಪೂರ್ವ ಸಭೆಗೆ ಕರೆಸಿ ಅವ್ರನ್ನ ಮನವೊಲಿಸಿ ಅವ್ರು ತಂಡೋಪತಂಡವಾಗಿ ಬಂದು ರಕ್ತದಾನ ಮಾಡಬೇಕು ಅಂತೇಳಿ ಮಾಡಬೇಕು. ನನ್ನ ಅಭಿಪ್ರಾಯ, ಯಾರು ಜಾಸ್ತಿ ಸರ್ಕಾರಿ ಕಚೇರಿ ಇದರಲ್ಲಿ ಯಾರು ಜಾಸ್ತಿ ಕೊಡ್ತಾರೆ ಅವ್ರಿಗೊಂದು ವಿಶೇಷ ಒಂದು ಗೌರವ ಕೊಡೋಣ ಅನ್ನೋದು ನನ್ನ ಅಭಿಪ್ರಾಯ. ಇಲಾಖೆಗೊಂದು ಇರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ, ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ತಿಳಿಸ್ತಾ, ಏನು 2012ರಿಂದ ನಾವು ಮಳವಳ್ಳಿಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ತುಂಬ ಯಶಸ್ವಿಯಾಗಿ ನಡ್ಕೊಂಡು ಇಲ್ಲಿವರೆಗೂ ಕೂಡ ಬರ್ತಾಯಿದ್ದೀವಿ. ಹಾಗೆಯೇ ಕೂಡ ಏನು 2026ನೇ ಆಗಸ್ಟ್ 15ರಂದು ಏನು ಒಂದು ಬೃಹತ್ ಮಟ್ಟದಲ್ಲಿ ರಕ್ತದಾನ ಶಿಬಿರವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆಲ್ಲರೂ ಕೂಡ ಈ ಶಿಬಿರಕ್ಕೆ ಯಶಸ್ವಿಯನ್ನು ತಂದುಕೊಡ್ಬೇಕು. ನಾವು ಕೂಡ ನಿಮ್ಮ ಜೊತೆಲಿದ್ದು ನಿಮಗೆ ಏನು ಹೇಳ್ತೀರಿ ಆ ಕೆಲಸಗಳನ್ನ ತಪ್ಪದೆ ನಿರ್ವಹಿಸ್ತೀವಿ ಅಂತೇಳಿ ಈ ಮೂಲಕ ಈ ಶಿಬಿರಕ್ಕೆ ಯಶಸ್ವಿಗೆ ತಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಇಲ್ಲಿ ನಮ್ಮ ಏನು ಈ ಸಭೆ ಇದೆ ಎಲ್ಲ ನಾವು ಮತ್ತೆ ಹಿಂದುಗಡೆದು ಮಾತ್ರ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಈ ಥರ ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ, ನಾನು ಇಷ್ಟು ಮಾಡ್ತೀನಿ, ಅದು ಫಸ್ಟ್ ಇಲ್ಲಿ ನಮಗೆ ಬೇಕಾಗಿಲ್ಲ. ನಾವಿಲ್ಲಿ ಯಾರು ಏನು ಮಾಡಬೇಕು ಅನ್ನೋದು ಒಂದು ಚರ್ಚೆ ಆಗಬೇಕು, ಮತ್ತು ಯಾರಿಂದ ಎಷ್ಟೆಷ್ಟು ಯೂನಿಟ್ ಕಲೆಕ್ಟ್ ಆಗುತ್ತೆ ಅನ್ನೋದು ಫಸ್ಟ್ ಬರಬೇಕು. ಇಲ್ಲಿ 4 ಜನ ಮಾತ್ರ ಹೇಳಿದ್ರು, ಒಂದು 4 ಜನ ನಾನು 10 ಕೊಡ್ತೀನಿ, ನಾನು 20 ತರಿಸ್ತೀನಿ, ನಾನು 50 ಕೊಡ್ತೀನಿ. ಅದು ಇಲ್ಲ, ನಮ್ಮ ಮನಸ್ಸಲ್ಲಿ ಮೊದಲೇ ನಾನು 100 ಮಾಡ್ತೀನಿ ಅಂತ ಫಸ್ಟ್ ನಮ್ಮಲ್ಲಿ ಬರಬೇಕು. ಈ ಯಶಸ್ವಿ ಆಗಬೇಕಾದ್ರೆ ನನ್ನ ಶಕ್ತಿ ನಾನು 100 ತರಿಸ್ತೀನಿ, ನನ್ನ ಕಡೆಯಿಂದ 100 ಆಗುತ್ತೆ ಅನ್ನೋದಾದರೆ ನಮಗೆ ನೆಕ್ಸ್ಟ್ ಪ್ರಚಾರಕ್ಕಿಂತ ನಾವಿಲ್ಲಿ ಸೇರಿರೋರು 100 ಜನ ಆದರೆ ನಮ್ಮ ಕ್ಯಾಂಪ್ ಸಕ್ಸಸ್ ಆಗೇ ಹೋಗಿ ಇಲ್ಲೇ ಆಗೋಯ್ತು. ನಾವು ಬೇರೆ ಚರ್ಚೆ ಮಾಡೋದಕ್ಕಿಂತ ಫಸ್ಟು ಇಲ್ಲೇನಾಗಬೇಕು, ಇಲ್ಲಿಂದ ಇವತ್ತಿಂದ ಈ ಕ್ಷಣದಿಂದ ನಾವು ಏನು ಕೆಲಸ ಮಾಡಬೇಕು, ಹಿಂದ್ಗಡೆದು ಏನು ಸಣ್ಣ ತುಪ್ಪ ಯಾಗಿದೆ ಬಿಟ್ಬಿಡೋಣ. ಈಗ ಏನು ಮಾಡಬೇಕು, ಏನು ಶುರು ಮಾಡಬೇಕು, ಯಾವ ಕೆಲಸ ಮಾಡಬೇಕು, ಯಾರಿಗೇನು ಜವಾಬ್ದಾರಿ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನನ್ನ ಕಡೆಯಿಂದ ನಾನು ಇಲ್ಲಿ ಪ್ರಮಾಣವಾಗಿ ಹೇಳ್ತಾ ಇದ್ದೀನಿ, 100 ಯೂನಿಟ್ಸು ನನ್ನ ಕಡೆಯಿಂದ ಅದರಂದರೆ ನೀವು ಏನು ಜವಾಬ್ದಾರಿ ಕೊಡ್ತೀರಾ, ಈ ಇದಕ್ಕೆ ನನ್ನ ಕಡೆಯಿಂದ ಏನು ಮಾಡಬೇಕು ನಾನು ಕೊಡೋಕ್ಕೆ ಸಿದ್ಧ. ರಿಯಾಸ್ ಭಾಷಾ ಅಂತ ಮಳವಳ್ಳಿಯಲ್ಲೇ ಪೊಲೀಸ್ ಆಗಿ ಇಲ್ಲೇ ಇದ್ದೀನಿ 12 ವರ್ಷದಿಂದ. ಈಗಲೂ ನೇಟಿವ್ ನಮ್ಮದು ಚಾಮರಾಜನಗರ, ಕೊಳ್ಳೇಗಾಲ ತಾಲೂಕು, ಒಡೆಯರ್ಪಳ್ಳಿ. ಎಲ್ಲರಿಗೂ ನಮಸ್ಕಾರ. ಈ ಸಭೆಗೆ ಹಾಜರಾಗಿರುತ್ತ ಹಿರಿಯರು ಹಾಗೂ ಸ್ನೇಹಿತ ಮಿತ್ರರು, ಯುವಕ ಮಿತ್ರರು ಮತ್ತು ಮಾಧ್ಯಮ ಮಿತ್ರರಿಗೆ ಒಂದು ಸುತ್ತ ಏನು 2026 ಇದೇ ವರ್ಷದಲ್ಲಿ 2026 ಜನರಿಂದ ರಕ್ತದಾನ ಮಾಡಿ ಒಂದು ಮಳವಳ್ಳಿ ಹೆಸರನ್ನ, ಒಂದು ರಕ್ತದಾನ ತವರೂರು ಒಂದು ಹೆಸರನ್ನ ಅಜಮ್ರವಾಗಿ ಒಂದು ಇತಿಹಾಸ ಪುಟ ಸೇರಿಸ್ಬೇಕು ಅಂತ ಎಲ್ಲ ಒಂದು ಉದ್ದೇಶದಿಂದ ಈ ಒಂದು ಸಭೆಗೆ ಸೇರಿದ್ದೇವೆ. ದಯವಿಟ್ಟು ಅನ್ಯತೆ ಯಾರು ಬಯಸಬೇಡಿ. ಇಲ್ಲಿ ಯಾರ ಹೆಸರು ಇಲ್ಲ, ಯಾವ ಜಾತಿನೂ ಇಲ್ಲ, ಯಾವ ರಾಜಕೀಯನೂ ಇಲ್ಲ, ಮತ್ತು ಯಾರೂ ಇದಿಲ್ಲ. ಪ್ರತಿಯೊಬ್ಬರು ಮುಂದಾಳತ್ವನೇ. ಒಂದು ಉಳ್ಕಡಿನೂ ಏನು ನಮಗೆ ಈಗ ಕಾರ್ಯಕ್ರಮಕ್ಕೆ, ಈ ಶಿಬಿರಕ್ಕೆ ಯಾರು ಸಮಾವೇಶಿಸ್ತಾರೆ, ಕಡೆ ಹಂತದಲ್ಲಿ ಯಾರು ಅಂತಿಮ ಘಟ್ಟದಲ್ಲಿ ಯಾರು ರಕ್ತದಾನ ಮಾಡಿರ್ತಾನೆ ಅವನೊಬ್ಬರು ರೂವಾರಿನೇ. ಇಲ್ಲಿ ಕೆಲವರು ನಾವು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ತಗೊಂಡಿರೋದ್ರೆ, ಕೆಲವರು ನಾವು ಗೊತ್ತಿರೋದ್ರಿಂದ ನಮ್ಮ ಹೆಸರು ಹೇಳ್ತಾರೆ ವಿನಃ ದಯವಿಟ್ಟು ಇಲ್ಲಿ ನಮಗೆ ಹೆಸರು ಬೇಕಾಗಿಲ್ಲ, ಏನೂ ಇಲ್ಲ. ಒಂದು ಒಗ್ಗಟ್ಟು ಮಳವಳ್ಳಿ ಅಂತ ಹೆಸರು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ರಕ್ತದಾನ ತವರೂರು ಅಂತೈತೆ. ತುಂಬ ಸಂಘಟನೆಯವರು ತುಂಬ ಎಲ್ಲ ಕಾರ್ಯಕ್ರಮ, ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಾವೇನೋದಿದ್ದು ಅಂತಿಮ ಘಟ್ಟ, ಕಡೆಯ ಪ್ರಯತ್ನ ಅಂತ ನಾನು ಹೇಳ್ತಾ ಪ್ರತಿಯೊಬ್ಬರು ಹೇಳಿರೋದು, ಮಹೇಶ್ ಅವ್ರಿಗೆ ಹಿಡಿದು ಪ್ರತಿಯೊಬ್ಬರು ಹೇಳೋದು ಇದೆ. ನಾನು ಕಡೆಯ ಪ್ರಯತ್ನ ಅಣ್ಣ, ನಾನು ಜಾಸ್ತಿ ಇದು ಸಕ್ರಿಯ ಬಾಳ್ಗೋಕ್ಕಾಗಲ್ಲ. ಕಡೆಯ ಪ್ರಯತ್ನದಲ್ಲಿ ಒಂದು ಮಳವಳ್ಳಿ ಹೆಸರನ್ನು, ಒಂದು ರಕ್ತದಾನ ತವರೂರು ಒಂದು ಹೆಸರನ್ನ ಒಂದು ಇತಿಹಾಸ ಪುಟದ ಸೇರ್ಸೋದು ಶ್ರಮಿಸೋಣ, ಇದಕ್ಕೆಲ್ಲರೂ ಸಹಕಾರ ಬೇಡಣ ಅಂತ ಹೇಳಿ ಪ್ರತಿಯೊಬ್ಬರನ್ನು ಕೇಳ್ಕೊಂಡಿದ್ದೀವಿ. ಅದಕ್ಕೆ ನೀವು ಸ್ಪಂದನೆ ಕೊಟ್ಟಿದ್ದೀರಾ. ಕಾರ್ಯಕ್ರಮ 100% ಯಶಸ್ವಿ ಆದೇ ಆಗುತ್ತೆ. ಈಗ ನಮ್ಮ ರಿಯಾಜ್ ಮಾತಾಡಿದೆ, ಒಡೆಯರ್ಪಾಳ್ಯದಿಂದ ಪ್ರತಿ ವರ್ಷ 20-25 ಜನ ಬರ್ತಾರೆ. ಸುತ್ತಮುತ್ತ ಎಲ್ಲ ತಾಲೂಕಿಂದ ಬರ್ತಾರೆ. ನಮ್ಮ ದೊಡ್ಡಿಗೆ ಬರ್ತಾರೆ, ಮದ್ದೂರವ್ರು ಬರ್ತಾರೆ, ಚನ್ನಪಟ್ಟಣ, ಬೆಂಗಳೂರು, ಹೀಗೆ ಎಲ್ಲ ಕಡೆಯಿಂದ ಬರ್ತಾರೆ. ಅವ್ರು ಬರೋಂಗೆ ನಾವು ಮಾಡೋಣ, ಕಾರ್ಯಕ್ರಮ ಯಶಸ್ವಿಗೊಳಿಸವ. ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ಇಲ್ಲಿ ಯಾರ ಹೆಸರು ಇಲ್ಲ, ಯಾರ ಹೆಸರು ಬಳಸೋಕೆ ಹೋಗಬೇಡಿ. ಟೀಮ್ ಮಳವಳ್ಳಿ ಯುವಕರ ಮಿತ್ರರು ಅಂತ ನಾವು ಹೆಸರು ಕಟ್ಟಿರೋದು. ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ತಾಲೂಕಿನ ಯುವಕರ ಸಂಘಟನೆ ಹೆಸರು ಪಟ್ಟಿರೋದು ನಮ್ಮ ಮಳವಳ್ಳಿ ತಾಲೂಕು. ಬೇಕಾದ್ರೆ ಎಲ್ಲ ಬೇಕಾದ್ರೆ ನೋಡ್ಕೊಳ್ಳಿ, ಮಳವಳ್ಳಿ ತಾಲೂಕು ಯುವಕರ ಮಿತ್ರರು ಅಂತ ನಾವು ಇಟ್ಟಿರೋದು. ಎಲ್ಲರೂ ನೋಡಿದಿರಾ? ಮಂಡ್ಯ ತಾಲೂಕು ಯುವಕರ ಮಿತ್ರರು, ನಾಗಮಲತ, ಈ ಥರ ಎಲ್ಲ ನೋಡಿದ್ದೀರಾ? ನಾವು ಮಳವಳ್ಳಿ ತಾಲೂಕು ಯುವಕರ ಮಿತ್ರ ಟೀಮ್ ಮಳವಳ್ಳಿನಂತ ಆಗಿಂದ ಕಟ್ಕೊಂಡ್ಬಂದಿರೋದು. 2012ರಿಂದ ಇಲ್ಲಿವರೆಗೂ ಕಾರ್ಯಕ್ರಮ ಮಾಡ್ಕೊಬರ್ತೀವಿ. ಆದರೆ ಎಲ್ಲ ಪ್ರತಿಯೊಬ್ಬರು ಪಾಲ್ದಾರರೇ, ಪ್ರತಿಯೊಬ್ಬರು ರೂವಾರಿಗಳೇ.
ದಯವಿಟ್ಟು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ನಾನು ಕೈ ಮುದ್ದು ಕೇಳ್ಕೊತೀನಿ. ಇಲ್ಲಿ ಯಾರ ಹೆಸರು ಇಲ್ಲ, ಯಾವ ಜಾತಿ ಇಲ್ಲ, ರಾಜಕೀಯ ಇಲ್ಲ, ಎಲ್ಲ ಒಗ್ಗಟ್ಟಾಗಿ ಸೇರೋಣ, ಶ್ರಮಿಸೋಣ. ಮತ್ತು ಇನ್ನೊಂದು ಬಹುದೊಡ್ಡ ಕನಸೈತೆ, ಒಂದು ಮಳವಳ್ಳಿ ಉತ್ಸವ ಮಾಡ್ಬೇಕಂತ ಮಹೇಶನ್ನು ತುಂಬ ದಿನದಿಂದ ತುಂಬ ವರ್ಷದಿಂದ ಹೇಳ್ತವ್ರೆ. ಅದಕ್ಕೂ ಮಾಡೋಣ. ನಮ್ಮ ಶಕ್ತಿ ಮೀರಿ ನಾವು ಎಷ್ಟು ಆಗುತ್ತೆ ಅಣ್ಣ, ಅದಕ್ಕೆ ನಾವು ಇಡೀ ತಂಡ ನಾವು ಶಕ್ತಿ ಮೀರಿ ಕೈ ಜೋಡಿಸ್ತೀವಣ್ಣ. ಈ ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ, ನಿಷ್ಪಕ್ಷ ಮನೋಭಾವನೆಯಿಂದ ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ, ಒಂದು ಮಳವಳ್ಳಿ ಹೆಸರನ್ನ ಒಂದು ಅಜಾಮರವಾಗಿ ಕುಣಿಸೋಣ. ರಕ್ತದಾನ ತವರೂರು ಅನ್ನೋದು ಅದು ಹಂಗೆ ನಿರಂತರವಾಗಿ ಪ್ರತಿಯೊಬ್ಬರು ಯಾರೇ ಏನೇ ಒಳ್ಳೊಳ್ಳೆ ಕಾರ್ಯ ಮಾಡೋರು ಪ್ರತಿಯೊಬ್ಬರು ಅದಕ್ಕೆ ನಾವು ಸ್ಪಂದಿಸ್ತೀವಿ. ಎಲ್ಲ ಕೈ ಜೋಡಿಸೋಣ. ನಮ್ಮ ಮಳವಳ್ಳಿ ತಾಲೂಕಿನ ಇಂಥದ್ದು ಕಾರ್ಯಕ್ರಮ ನಡೀತಿರೋದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ ಯಶಸ್ವಿ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದೇ ಒಳ್ಳೊಳ್ಳೆ ಮುಂದೆ 3-4 ಪೂರ್ವ ಸೇರೋಣ, ಅಲ್ಲಿ ಸಾಧಕ ಬಾಧಕಗಳು ಮಾತಾಡೋಣ. ಇವತ್ತು ಏನು ಮಹೇಶಣ್ಣವರು ಮಾತಾಡ್ತಾರೆ, ನಮ್ಮ ಶಿವಪ್ರಸಾದ್ ಮಾತಾಡಬೇಕು, ಅವರು ಒಂದು ನಿಲುವುಗಳಿವೆ. ಅದು ನಮ್ಮದೇನು ಗೊತ್ತಿಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ನಮ್ದು ಏನಾಗುತ್ತೆ ಅಂತ ಗೊತ್ತಾಗಲ್ಲ, ಕೆಲವ್ರಿಗೆ ಗೊತ್ತಾಗಿರ್ತದೆ, ಆ ವಿಚಾರ ನಮ್ಗೆ ಗೊತ್ತಾಗಲ್ಲ. ಅದನ್ನು ಹೇಳಿ ತಿದ್ಕೊಳ್ಳೋಕೆ ಅವಕಾಶ ಇರ್ತದೆ. ಸುಮ್ಮನೆ ಮನ್ಸಿಗೆ ಹಾಕೊಂಡು ಅದು ನಾವು ಕೊರಕ ಹೋದ್ರೆ ಅದು ಸರಿ ಬರೋಲ್ಲ. ಸಭೆಯಲ್ಲಿ ಹೇಳಿ ಹಿಂಗೆ ತಪ್ಪು ನಡೀತದೆ, ತಪ್ಪಾಯ್ತು ಅಂತ ಹೇಳಿದ್ರೆ ನಾವು ತಿದ್ಕೊಳ್ಳೋಣ ಎಲ್ಲರೂ. ಅದ್ಬಿಟ್ಟು ಬೇರೆ ರೀತಿ ಮನೋಸ್ಥಿತಿಗಳು ಬರೋದು ಬೇಡ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಾನು ನನ್ನ ಶಕ್ತಿ ಮೀರೋಣ, ಇದಕ್ಕೆ ಎಷ್ಟು ಶ್ರಮಿಸ್ತೀನಿ. ಕಾರ್ಯಕ್ರಮ ಯಶಸ್ವಿಗೆ ನಾನು ಒಬ್ಬ ಹೆಗ್ಲಾಗಿ ನಿಂತ್ಕೊಳ್ತೀನಿ. ಸಿದ್ಧಾರ್ಥ ಎಲ್ಲ ಫಸ್ಟೇನಾಗಿ ಬ್ಲಡ್ ಕ್ಯಾಂಪ್ ಮಾಡಬೇಕು ಅಂದಾಗ 130 ಯೂನಿಟ್ ಅಂತ ಮಾಡಿದ್ದು. ಈಗ ಏನಾಗಿದೆ ಅಂತಂದರೆ ಬ್ಲಡ್ನ 2026 ಮಾಡ್ಬೋದು, 1026 ಮಾಡ್ಬೋದು, 5000 ಮಾಡ್ಬೋದು. ಬ್ಲಡ್ ಅನ್ನೋದು ಜೀವ ಉಳಿಸೋದಕ್ಕೋಸ್ಕರ. ಬ್ಲಡ್ನ ಯಾರೇ ಆದರೂ ಅಷ್ಟೇ ಆಟ ಆಡೋಕ್ಕೆ ಯಾರೂ ತಗೊಳ್ಳಲ್ಲ. ಬ್ಲಡ್ ಬೇಕು ಅಂತ ಕೇಳಿದಾಗ ನಮಗೆ ಮಂಡ್ಯ ಮಿಮ್ಸಲ್ಲಿ ಒಂದೊಂದು ಸಾರಿ ರೆಸ್ಪಾನ್ಸ್ ಮಾಡ್ತಾರೆ, ಒಂದೊಂದು ಸಾರಿ ಮಾಡಲ್ಲ. ಕೆಲವೊಬ್ಬರು ಹೆಸ್ರು ಹೇಳಿದ್ರೆ ಕೊಡ್ತೀನಿ ಅಂತಾರೆ, ಕೆಲವೊಬ್ಬರು ಹೆಸ್ರು ಹೇಳಿದ್ರೆ ಕೊಡಲ್ಲ ಅಂತಾರೆ. ಆಗ ನಮಗೂ ಮನಸ್ಸು ಬೇಜಾರಾಗಿರುತ್ತೆ. ಅದು ಬಿಟ್ಟರೆ ಬೇರೆ ಯಾವ ಇದು ಇಲ್ಲ. ಈಗ ನಾನೇ ಈಗ ರೀಸೆಂಟಾಗಿ ಯಾರೋ ನಮ್ಮ ಸ್ನೇಹಿತರಿಗೆ ಬ್ಲಡ್ ಬೇಕು ಅಂತ ಹೇಳಿದ್ರು. ಕಾಲ್ ಮಾಡಿದಾಗ ಅವರು ಬ್ಲಡ್ ಇಲ್ಲ ಅಂತಂದಾಗ ಮತ್ತೆ ಅವ್ರು ಯಾರೋ ಇನ್ನೊಬ್ಬರು ಮಾಡಿದಾಗ ಬ್ಲಡ್ ಹಾಕಿ ಕೊಟ್ಟಾಗ ನನಗೆ ಮನ್ಸಿಗೆ ಬೇಜಾರಾಗ್ತವೆ. ಇಂಥವೆಲ್ಲ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಇದು. ಎಲ್ಲ ಶ್ರಮಿಸೋಣ. 2026 ಆಗಸ್ಟ್ 15ಕ್ಕೆ 2020 ಅಚೀವ್ ಮಾಡೋಣ. ಇಷ್ಟೇ ನಮ್ಮ ಇದು. ಓಕೆ, ಥ್ಯಾಂಕ್ ಯು. ರಕ್ತದಾನ ಅಭಿಮಾನಿಗಳೇ, ಇವತ್ತೆಲ್ಲ ಸುಮಾರು 500 ಜನಕ್ಕೆ ನಾವು ವೈಯಕ್ತಿಕವಾಗಿ ಕರೆ ಮಾಡಿ ಕರೆದಿದ್ವಿ. ಇವತ್ತೊಂದು 70 ಜನ ಇರ್ಬೋದು. ಸಂತೋಷ. ಕೆಲವು ವಿಚಾರನ ಮುಕ್ತವಾಗಿ ಮಾತಾಡಬೇಕಾಗ್ತದೆ. ನಾವು ಕೆಲವು ಘಟನೆಗಳಾಯ್ತು ಇಂದು ನಾವು ಆ ಘಟನೆಗಳನ್ನ ನೆನೆಸ್ಕೊಳ್ಳೋಕೆ ಹೋಗಲ್ಲ. ಕೆಲವು ಘಟನೆಗಳು ಬಂದಾಗ ಬೇಡಪ್ಪ, ಯಾವ ಜಾತಿ ಧರ್ಮಕ್ಕೆ ಸೀಮಿತ ಆಗಬಾರ್ದು, ರಾಷ್ಟ್ರ ಪ್ರೇಮ ಬೆಳೆಸ್ಕೋಬೇಕು, ಆಗಸ್ಟ್ 15 ಜನವರಿ 26 ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೇಳಿದಾಗ ಜನವರಿ 26ಕ್ಕೆ ಸೇರೋಕ್ಕಾಗಲಿಲ್ಲ. ಪ್ರಭು ಅವರೇನೋ ಕಿರ್ಗಾವಲ್ ಮಾಡಬೇಕು ಅಂತ ಮಾಡಿ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ರು. ಅವತ್ತು ಸತ್ಯವಾಗಲೂ ನನಗೆ ಅಳು ಬಂತು. ನಾವು ಯಾಕೆ ಸ್ವಾರ್ಥಿಗಳದು, ಇಂಥ ಕೆಲಸ ಮಾಡುವಾಗ ಆಗಲಿಲ್ಲ. ಅಲ್ಲಿಗೆ ಹೋದಾಗ ತೀರ್ಮಾನ ಮಾಡಿದ್ರು. ಬಹುಶಃ ಒಂದು ಮಾತು ಹೇಳಿದೆ, ಪ್ರಭುವ್ರು ಹೇಳಿಲ್ಲ ಅನಿಸುತ್ತೆ. ಪ್ರಭುವರೇ, ನಾನು ಬದುಕಿರುವಾಗಲೇ ಮಳವಳ್ಳಿ ರಕ್ತದಲ್ಲಿ ದಾಖಲೆ ಆಗಬೇಕು ಅಂತ ಹೇಳಿದೆ. ಸತ್ಯವಾಗಿ ಹೇಳಿದೆ. ನಾನು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ನಮಗೆ ಇಲ್ಲಿ ಮಳವಳ್ಳಿಗೆ ಹೆಸರು ಬರಬೇಕೇ ಹೊರತು ವೈದ್ಯೋ ಯಾರನ್ನೂ ವೈಭವೀಕರಿಸೋದಿಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ನನ್ನ ಎತ್ತು ತಂದೆ ತಾಯಿ ಮೇಲೆ ಹೇಳ್ತೀನಿ, ಪ್ರತಿಯೊಬ್ಬರಿಗೆ ಹೇಳಿರೋದು ಜಾತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ ಅಲ್ಲ. ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಮಾಡ್ತೀವಿ ಅಂತ ಹೇಳಿದೆ. ಯಾವುದೇ ಕಾರಣಕ್ಕೂ ಅದು ಮೀರು ಹೋಗೋದಿಲ್ಲ. ಇದನ್ನಂತೂ ಮಳವಳ್ಳಿಗೆ ಹೆಸರು ಬರಬೇಕು. ಅದಕ್ಕೂ ನಾವು ಮಳವಳ್ಳಿಯ ನಾಗರಿಕ ಪರವಾಗಿ ಅಂತ ಹಾಕಿದ್ವಿ. ಫಸ್ಟ್ ಅವತ್ತು ಹಾಕುವಾಗ ನಮ್ಮ ಶಿವ್ ನನಗೆ ಟೈಪ್ ಮಾಡಿ ಬಂದು ನಮ್ಮ ಶಿವಕುಮಾರ್ ಹಾಕಿದ್ರು. ನನ್ನ ಹೆಸರು ಬೇಡ ಕಣಪ್ಪ ಅಂತ. ಅಣ್ಣ ಫಸ್ಟ್ ಕರಿತಾ ಇದ್ದೀರಿ, ಯಾರು ಏನಂತ ಬೇಕು, ನಿಮ್ಮ ಹೆಸರು ಹಾಕ್ಬಿಟ್ಟು ಹಾಕ್ತೀನಿ ಅಂತ ಅವರೇ ಹಾಕಿದ್ರು. ಶಿವಪ್ರಸಾದ್ ಕೇಳಿದ್ರು, ಅಣ್ಣ ನಿಮ್ಮ ಹೆಸರು ಬಂತು ಬರಬಾರ್ದು ಕನ್ನಡ. ಸರಿ ಅಪ್ಪಿಗೆ ಹಾಕಿದ್ವಿ, ಯಾರು ಅಂತ ಗೊತ್ತಾಗಲಿ. ಆಯ್ತು ಅಣ್ಣ, ಮುಂದೆ ಯಾರ್ದು ಬರೋಲ್ಲಪ್ಪ ನೆಕ್ಸ್ಟ್ ಒಂದು ನೆನ್ನೆ ಮಳವಳ್ಳಿ ನಾಗರಿಕ ಪರವಾಗಿ ಅಂತ ಹಾಕಿ ಎಲ್ಲರಿಗೂ ಹಾಕಿ ಸ್ಪಂದನೆ ಮಾಡಿ ಬಂದಿದ್ವಿ. ನಾನು ಒಂದು ವಿಚಾರ ನಮ್ಮ ಅಪ್ಪ ಹೇಳ್ತಿರೋ, ಫಸ್ಟು ಜವಾನ ಆಗು, ಆಮೇಲೆ ದಿವಾನ ಆಯ್ತೀಯ ಅಂತ. ನಾವೆಲ್ಲರೂ ಇಲ್ಲಿ ಇರೋರು ಒಂದು ವಿಚಾರ ಹೇಳ್ದು ಕೇಳಿ. ಆಗಸ್ಟ್ 15 ತನಕ ಜವಾನರಾಗಿದ್ದರೆ ಅವತ್ತೆಲ್ಲರೂ ದಿವಾನ್ರೆ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗಂಟ ನಾವೆಲ್ಲ ಜೀತ ಮಾಡೋಣ. ನಾನು ಹೆಣ್ಮಕ್ಳು ಯಾರೂ ಇಲ್ಲ, ತಿಕ್ಕ ತೊಳಿಕೋ ರೆಡಿ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಸಂಘದಲ್ಲಿ ಕೇಳಿ ಎಲ್ಲರೂ ಇದ್ದಾರೆ. ಈಗ 3 ಸಂಘಟನೆ ನಮ್ಮದಿದೆ. ಸಂಪೂರ್ಣ ಸಾವಯವ ಕೃಷಿಕರ ಸಂಘ, ಸೌಹಾರ್ದ ನಾಗರಿಕ ವೇದಿಕೆ, ಪತಂಜಲಿ ಯೋಗ ಶಿಕ್ಷಣ ಸಮಿತಿ. ನಾವು ಯಾವುದು ಜಾತಿ ಧರ್ಮ ಯಾವುದೂ ಇಟ್ಕೊಂಡಿಲ್ಲ. ರಾಷ್ಟ್ರ ಪ್ರೇಮ ಒಂದು ಇಟ್ಕೊಳ್ಳಿ. ಮನೆ ವಸ್ತಿಯಿಂದ ಆಚೆಗೆ ನಿಮ್ದು ಏನಿದ್ರು ಇಟ್ಕೊಳ್ಳಿ. ಹೊರಗಡೆ ಬಂದಮೇಲೆ ನಾವೆಲ್ಲ ಭಾರತೀಯರು. ಭಾರತಕ್ಕೆ ನಿಷ್ಠೆ ಆಗಿರಬೇಕು, ರಾಷ್ಟ್ರ ಪ್ರೇಮ ಹೊಂದಿರಬೇಕು.
ಅವರೇ ದೇಶ ಪ್ರೇಮಿಗಳು. ಅವನು ಆ ಜಾತಿ ಈ ಧರ್ಮ ಬಿಟ್ಟಾಕಿ ಅಂತ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಮಾಡಿದ್ದೀವಿ. ಇದು ಮುಂದಕ್ಕೂ ಇರ್ತದೆ, ಸಾಯಿ ಗಂಟ್ಲು ಇರ್ತದೆ. ಇದನ್ನು ತಿಳ್ಕೊಳ್ಳಿ, ಯಾವುದೇನಿಲ್ಲ, ಯಾರನ್ನೂ ವೈಭವೀಕರಿಸೋದಿಲ್ಲ. ಹಿಂದೆ ಆಗಿರೋ ಘಟನೆಗಳ ಬಿಟ್ಬಿಡಿ ಅಂತ ಹೇಳಿದ್ದೀನಿ. ಅದನ್ನು ಪ್ರಸ್ತಾಪ ಮಾಡೋಕ್ಕೆ ನಾವು ರೆಡಿ ಇಲ್ಲ. ಈಗ ಮುಂದಕ್ಕೆ ಏನು ಮಾಡಬೇಕು ಅನ್ನೋ ಬಗ್ಗೆ ನನ್ನ ಅನಿಸಿಕೆಗಳು ಹೇಳ್ತೀನಿ. ಇಲ್ಲಿ ಅದೇ ಇಲ್ಲಿ ಮುಖ್ಯವಾಗಿ ನಮ್ಮ ಜಬಿಯವ್ರು ಹೇಳಿದ್ರು, ರೋಟ್ರಿ ಶಾಲೆ ಇಂಟರ್ನ್ಯಾಷನಲ್, ಅದ್ರ ಜೊತೆಗೆ ಅಷ್ಟೇ ಲಯನ್ಸ್ ಸಂಸ್ಥೆನೂ ಇದೆ. ನಾವು ಯಾವ ಹೆಸರನ್ನು ಇಡೋಲ್ಲ, ಅರ್ಥ ಮಾಡ್ಕೊಳ್ಳಿ. ರೋಟ್ರಿ ಸಂಸ್ಥೆ ಆವರಣದಲ್ಲಿ ಕಾರ್ಯಕ್ರಮ ನಡೀತದೆ. ಮಳವಳ್ಳಿ ತಾಲೂಕಿನ ಜನತೆ ಅಂತ ಒಂದು ಹಾಕೋದು ಬಿಟ್ರೆ ಇನ್ನೇನು ಹಾಕಲ್ಲ. ಸಹಾಯಗಳು ಈಗ ನಾವು ಯಾರ್ಯಾರು ಓಡಾಡ್ತಾರೋ ಅವ್ರು ಅದು ಹಾಕೊಂಡು ಎಲ್ಲರನ್ನೂ ಕರೀಲಿ. ರೋಟ್ರಿ ಇಂಟರ್ನ್ಯಾಷನಲ್ ಸಂಸ್ಥೆ, ಅದರಲ್ಲಿ ಎರಡನೇ ಮತ್ತಿಲ್ಲ. ಲಯನ್ಸು ಇಂಟರ್ನ್ಯಾಷನಲ್ ಸಂಸ್ಥೆ, ಅವರ ಸಹಕಾರಗಳು ಬೇಕು. ರೋಟ್ರಿ ಸಂಸ್ಥೆ ಎಷ್ಟಿದೆ, ಲಯನ್ಸ್ ಸಂಸ್ಥೆ ಎಷ್ಟಿದೆ ಎಲ್ಲನೂ ಮಾಡ್ಕೋಬೇಕು. ಆಮೇಲೆ ನಮ್ಮ ಮಿತ್ರರಾದ ದೇವರಾಜವ್ರು ಹೇಳಿದ್ರು, ಎಲ್ಲ ಕರಿಬೇಕಾಯಿತು ಬರಬೇಕಾಗಿತ್ತು ಅಂತ. ಕರಿಬೇಕಾಯಿತು ಬರಬೇಕಾಗಿತ್ತು ಮಾತನ್ನ ವಾಪಸ್ ತಗೊಳ್ಳಿ. ನಿಮಗೆ ನಾನು ಇನ್ವಿಟೇಷನ್ ವೈಯಕ್ತಿಕವಾಗಿ ಕಳಿಸಿದ್ದಲ್ವ, ನೀವೇ ಎಷ್ಟು ಜನಕ್ಕೆ ಕೇಳಿದ್ದೀರಾ? ಇನ್ನು ಮುಂದಕ್ಕೆ ನಾವು ಮಾಡ್ತಾ ಇರೋದು ನಾನು ಮಾಡ್ತಾ ಇದ್ದೀನಿ ಅಂತಲ್ಲ, ನಾವೆಲ್ಲ ಸೇರ್ ಮಾಡ್ತಾ ಇರೋದು. ಪ್ರತಿಯೊಬ್ಬರು ಸಹಕಾರ ಇದ್ರೂ ಮಾತ್ರ ಸಾಧ್ಯತೆ ಇರ್ತದೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮಳವಳ್ಳಿ ಹಬ್ಬದ ಬಗ್ಗೆ ಸೂಕ್ಷ್ಮಗಳು ಹೇಳ್ತೀವಿ. ನಾವೇನು ಮಾಡಬೇಕು ಅಂದರೆ ಎಲ್ಲನೂ ಮಾಡ್ತೀವಿ, ಪ್ರತಿಯೊಂದು ಸೇರ್ತೀವಿ. ಸಿಡಿ ಹಬ್ಬದಲ್ಲಿ ಜಾತಿಯವ್ರು ಸೇರ್ಕೊತೀವಿ. ಮಳವಳ್ಳಿ ಹಬ್ಬ ಮಾಡಿ, ಮಳವಳ್ಳಿಲಿ ಎಲೆಮರೆ ಕೈನಾಗ ಹೊರಗಡೆ ಸಾಧನೆ ಮಾಡಿರ್ತಾರಲ್ಲ ಅವ್ರನ್ನೆಲ್ಲ ಕರೆದು ಒಂದು ಹಬ್ಬ ಮಾಡಿ, ಮಳವಳ್ಳಿ ಹಬ್ಬದಲ್ಲಿ ಇಂಥ ಸಾಧಕರಿದ್ದಾರೆ ತೋರಿಸ್ಬೇಕು ಅಂತಿರೋ ಒಂದು ಆಸೆ ಇತ್ತು. ಅದನ್ನು ನಾವು ವ್ಯಕ್ತಪಡಿಸಿದ್ದು. ಆಗಸ್ಟ್ 15 ಆದೇಟಿಗೆ ಅದನ್ನು ಶುರು ಮಾಡೋಣ. ಇದೆಲ್ಲನೂ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿರ್ತದೆ. ಇಲ್ಲೆಲ್ಲರಿಗೂ ಯಾವುದು ಪಕ್ಷ ಜಾತಿ ಯಾವುದು ಬೇಕಿಲ್ಲ, ಅವರ ಶಕ್ತಿ ಇದೆ. ಒಬ್ಬರು 10, 100 ಎಲ್ಲ ಹೇಳಿದ್ರು. ಇಲ್ಲಿರೋರೆಲ್ಲ ಕನಿಷ್ಠ 100 ಕೊಡಿಸುವಂಥ ಶಕ್ತಿ ನಿಮಗಿದೆ, ಯಾರು ಕಡಿಮೆ ಏನಿಲ್ಲ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಸೋಮೇಗೌಡರು ಮಾತಾಡ್ತಾ ಕೆಲವು ವಿಚಾರ ಹೇಳಿದ್ರು, ಹಣಕಾಸಿನ ಬಗ್ಗೆ ಹೇಳಿದ್ರು. ದಯವಿಟ್ಟು ಕೈ ಮುಗಿದು ಹಣಕಾಸಿನ ಬಗ್ಗೆ ನೀವು ಯಾರೂ ತಲೆ ಕೆಡ್ಸ್ಕೊಬೇಡಿ. ದುಡ್ಡು ಕೊಡೋಕ್ಕೆ ರೆಡಿ ಇದ್ದಾರೆ. ಯಾರು ಕೊಡಿದ್ರೆ ಇಲ್ಲಿವರು ನಾವುಗಳೇ ಹಾಕ್ತೀವಿ, ತಲೆ ಕೆಡ್ಸ್ಕೊಬೇಡಿ. ಖರ್ಚ್ಕೊಳ್ಳಿ, ಏನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲರೂ ಹಾಕೋಣ. ಪೂರ್ತಾದ್ಮೇಲೆ ತಪ್ಪಿದ್ರೆ ಹೇಳಿ ತಿತ್ಕೊಳ್ಳೋ. ಇದಕ್ಕೆ ಸಮಿತಿಗಳು ಮಾಡಬೇಕು. ಹಣಕಾಸು ಬಗ್ಗೆ, ಪ್ರಚಾರದ ಬಗ್ಗೆ. ಆಮೇಲೆ ಅಖಿಲೇಶ್ ಮಾತಾಡ್ತಾ ಹೇಳ್ತಾರೆ, ಅಖಿಲ ಏನಂತ ಹೋಬಳಿ ಮಾಡ್ತಾಯಿಲ್ಲ ಅಂತ. ಅವೆಲ್ಲ ಮಾಡ್ಕೊಂಡಿದ್ದು ಶಾಲೆಗಳಿಗೆ ಹೋಗ್ಬೇಕು. ಈಗ ನಮ್ಮ ದೇವರಾಜು ಅವರು ನಿವೃತ್ತಿರಾಗಿದ್ದಾರೆ, ನಿಮ್ಗೆ ಹೆಚ್ಚಿನ ಜವಾಬ್ದಾರಿ ಬರುತ್ತೆ. ಪ್ರತಿಯೊಂದು ಶಾಲೆಗೂ ನೀವೆಲ್ಲನೂ ಅಲ್ಲ, ಶಾಲೆ ಹೈಸ್ಕೂಲ್ ಮಾಡ್ಬೋದಲ್ಲ, ಕಾಲೇಜ್ ಯಾರಿದ್ದು ಹೇಳಿ ನಾವು ಬರ್ತೀವಿ. ಸಂಘ ಸಂಸ್ಥೆಗಳು ಎಷ್ಟಿದೆ ಪಟ್ಟಿ ಮಾಡಿ ಅವನ್ನೆಲ್ಲನೂ ನಾವು ಪಟ್ಟಿ ಮಾಡಬೇಕಾಗ್ತದೆ. ಇದರಲ್ಲೂ ಪ್ರತಿಯೊಬ್ಬರನ್ನೂ ಸಹಕಾರ ಇದೆ. ರಕ್ತ ಕೊಡೋರು ಎಷ್ಟಿದಾರೋ ಓಡಾಡೋರಿಗೆ ಅದ್ರ ಹೆಚ್ಚಿನ ಜವಾಬ್ದಾರಿ ಇದೆ, ಅರ್ಥ ಮಾಡ್ಕೊಳ್ಳಿ. ಅದರಿಂದ ಸಮಿತಿಗಳು ಮುಖ್ಯವಾಗಿ ಮಾಡಬೇಕಾಗ್ತದೆ. ಆ ಸಮಿತಿಲಿ ಜವಾಬ್ದಾರಿ ಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ ಕೊಡೋಣ. ಈಗ ಸಂದರ್ಭ ಹೊತ್ತು ಹೆಸರು ಮಾತಾಡಿದ್ರೆ ಇನ್ಯಾರ ಹೆಸರು ಹೇಳುವಂಥದ್ದಿಲ್ಲ. ನಾವೆಲ್ಲ ಪ್ರತಿಯೊಬ್ಬರು ಸ್ವಯಂ ಸೇವಕರಾಗಿ ದುಡಿಬೇಕು. ವಾಲಂಟಿಯರ್ಸ್ ಅಂತಾರಲ್ಲ, ಆ ಥರದ ಪ್ರತಿಯೊಬ್ಬರು ದುಡಿಯೋಣ. ಇದಕ್ಕೊಂದು ಗುಂಪು ಮಾಡ್ಕೊಳ್ಳೋಣ. ಈಗ ನಾವು ಮಾರ್ಚ್ 6ಕ್ಕೆ ನಾವೊಂದು ನಮ್ಮ ಸಾವಯವ ಕೃಷಿ ಬಗ್ಗೆ ಮಾಡ್ತಾಯಿದ್ವಿ. ನಮ್ಮ ಶಿವಕುಮಾರ್ ಚಿಕ್ಕಣ್ಣವ್ರು ಇಲ್ಲೇ ಇದ್ದಾರೆ, ನಮ್ಮ ಸಂಪೂರ್ಣ ಸಾವಯವ. ಏನು ಮಾಡಿದ್ದಾರೆ, ನಾವೊಂದು ಲಿಸ್ಟ್ ಮಾಡಿ ವಾಟ್ಸಪ್ ಹೋಗ್ಬಿಟ್ಟು 2 ದಿವಸಕ್ಕೆ 100 ಎಷ್ಟು ಜನ, 115 ಆಗಿದೆ, 162 ಜನ ಬಂದಿದ್ದಾರೆ. ಆ ಥರ ಇದು ಇನ್ನೂ ದೊಡ್ಡ ಶಕ್ತಿ ಆಗಿರೋದ್ರಿಂದ ನಾವು ಟಾರ್ಗೆಟ್ ನಮ್ಮ ಚಿಕ್ಕಣ್ಣವ್ರು ಹೇಳ್ತಿರೋ 3000ಕ್ಕೆ ಹಾಕೊಳ್ಳೇಬೇಕು. ಕೆಲವರು ಮೆಟ್ಲತ್ತು ಬಂದರೂ BP ರೇಸ್ ಆಗಿರ್ತದೆ, ತಗೊಳ್ಳೋಕ್ಕಾಗಲ್ಲ. ಕೆಲವ್ರಿಗೆ ವೀಕ್ನೆಸ್ ಇರ್ತದೆ, ತಗೊಳ್ಳೋಕ್ಕಾಗಲ್ಲ. ಅದರಿಂದ ನಾವು 3000 ಟಾರ್ಗೆಟ್ ಮಾಡ್ಕೊಳ್ಳೋಣ. ಈಗಲಿಂದ ನಾವು ಹೆಸರುಗಳನ್ನ ನೋಂದಣಿ ಮಾಡ್ತಾ ಬರುವ, ಅದು ಇನ್ನೊಬ್ರಿಗೆ ಪ್ರೇರೇಪಣೆ ಆಗ್ತದೆ. ಇವಾಗ ಇಷ್ಟು ಜನ ಅವರೇ ಅಂತ ಬರ್ತಿದ್ದಂಗೆ. ಇವತ್ತು ನೋಡಪ್ಪ 100 ಜನ ಆದರೂ, ಇನ್ನೊಂದು 100 ಜನ ಆದರೂ, ಈ ಥರ ಬಂದಾಗ ಆಗ್ತದೆ. ಹೆಚ್ಚಿಗೆ ನಾವು ಎಷ್ಟು ಕುರಿ ಕೊಬ್ಬದಷ್ಟು ಕುರುಬನ ಲಾಭ ಅಂದರೆ ನಾವೆಷ್ಟು ಇನ್ವಾಲ್ವ್ ಆಗ್ತೀವಿ ಅಷ್ಟೆಲ್ಲ ಒಳ್ಳೇದಾಯ್ತು. ಇದು ಮಳವಳ್ಳಿ ತಾಲೂಕು ಹೆಸರು ಬರ್ತದೆ. ದಾಖಲೆಗಳು ನಮ್ಮ ಮಳವಳ್ಳಿ ತಾಲೂಕಿಗೆ ಬಂದರೆ ಪ್ರತಿಯೊಬ್ಬರಿಗೂ ಸೇರ್ತದೆ. ಅವ್ನು ಓಡಾಡಿರ್ಬೋದು. ಹಾಗೆಯೇ 2026 ಜನ ಲೆಕ್ಕ ಹಾಕಿ ನಮ್ಮ ಮಾಜಿ ಪುರಸಭಾ ದಯಾಶಂಕರ್ ಹೇಳಿದ್ರು, 2026 ಜನಕ್ಕೆ ನಾವು ಜೀವ ಕೊಡ್ತೀವಿ ಅಂದರೆ ಪುಣ್ಯವಾದ ಕೆಲಸ ಇನ್ಯಾವುದಿದೆ. ಪ್ರತಿಯೊಬ್ಬರೆಲ್ಲ ಹೇಳೋದು ಎಲ್ಲ ಅರ್ಥ ಮಾಡ್ಕೊಳ್ಳಿ. ಕೈ ಮುಗಿದು ಹೇಳ್ತೀವಿ, ಯಾವುದು ವೈಯಕ್ತಿಕ ಈರ್ಷೆಗಳು ಯಾರಿಗೂ ಇಲ್ಲ, ಯಾರನ್ನೂ ವೈಭವೀಕರಿಸುವಂಥ ವಿಚಾರಗಳಿಲ್ಲ. ಯಾರು ಬೇಕಿಂದಾದರೂ, ಯಾವ ಧರ್ಮ ಗುರುಗಳಿಂದಾದ್ರೂ ನೀವು ರಕ್ತದಾನ ಮಳವಳ್ಳಿ ನಡೀತಾ ಇದೆ ಕೊಡಿಸಿ ಅಂತ ಕೊಡಿಸ್ಬೋದು. ನಾವು ಇಂಥವ್ರು ಅಂತ ಹೇಳಲ್ಲ. ನಿಮ್ಗೆ ಯಾರಿದ್ದಾರೆ ಅವರಿಂದ ಒಂದು ಪ್ರೇರೇಪಣೆಯಾಗಿ 100 ಜನ ಬರ್ತಾರೆ ಅಂದರೆ ಮಾಡಿ.
ಇಲ್ಲಿರೋರೆಲ್ಲ ಶಕ್ತಿವಂತರು, ನಮಗೆ ಗೊತ್ತು ಯಾರ ಶಕ್ತಿ ಏನಿದೆ. ಕಾಯವತ್ತು ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. 67 ವರ್ಷದ ಮುದುಕನಿಗೆ ಹುಮ್ಮಸ್ ಬರ್ತಾ ಇದೆ, ನಿಮಗೆ ಬರಲ್ವಾ? ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮುದುಕಂದು ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ. ನಮ್ಮ ನಡೆ ಆಗಸ್ಟ್ 15 ಕಡೆ, ನಮ್ಮ ನಡೆ ಆಗಸ್ಟ್ 15